ಸಿಯಾನ್ ಕನ್ನಡ ವೀಕ್ಷಕರೇ, ಪ್ರಮುಖ ನ್ಯೂಸ್ ಅಪ್ಡೇಟ್ ಏನಂತಂದ್ರೆ, ಸಮೀರ್ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಇಡೀ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಲ್ಲೇ ಇರಬಹುದು ಅಂತ ಹೇಳಿ ಅವ್ರನ್ನ ಹಿಡಿದು ಬಂಧನ ಮಾಡಿ ತಮ್ಮ ವಶಕ್ಕೆ ತಗೋಬೇಕು ಅಂತ ಹೇಳಿ ಬಹಳ ಒಂದು ಹಂಟಿಂಗ್ ಮಾಡ್ತಾ ಇದ್ರು. ಈ ಹಂಟಿಂಗ್ ಮಾಡೋ ಸಂದರ್ಭದಲ್ಲೇ ಚಾಕಚಕ್ಯತೆಯಿಂದ ಮತ್ತೆ ಅತ್ಯಂತ ಬುದ್ಧಿವಂತಿಕೆಯಿಂದ ಕಾನೂನಿನ ತಂಡ ಮತ್ತು ತಮ್ಮ ಪೊಲೀಸ್ ಬುದ್ಧಿಯಿಂದ ಸಮೀರ್ ಅವರನ್ನ ಅರೆಸ್ಟ್ ಆಗದ ಹಾಗೆ ಮತ್ತು ನ್ಯಾಯಾಲಯಕ್ಕೆ ಅವರನ್ನ ಅಲ್ಲಿ ಒಂದು ಜಾಮೀನನ್ನ ಪಡ್ಕೊಳ್ಳೋಕೆ ಅತ್ಯಂತ ಯಶಸ್ವಿಯಾಗಿದೆ ಅಂದ್ರೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠಣ್ಣವರು ಅವರು ಇವತ್ತು ನಡೆಸಿದಂತ ಹೋರಾಟ ಇದು ವ್ಯಕ್ತಿಗತ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ಸೆಕ್ಷನ್ 19 ಆರ್ಟಿಕಲ್ 19 ಇನ್ನೂ ಜೀವಂತವಾಗಿದೆ ಅನ್ನೋಕೆ ನಮ್ಮ ಭಾರತದಲ್ಲಿ ಇವತ್ತೊಂದು ಸಿಕ್ಕಿರತಕ್ಕಂತ ಉದಾಹರಣೆ. ಸಮೀರ್ ಅವರ ಅರೆಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಒಪ್ಪಿಲ್ಲ ಮತ್ತು ಈ ಪ್ರಕರಣದ ವಿಚಾರಣೆ ಆಗಬೇಕು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಅವರು ಹೈಕೋರ್ಟ್ ತರಾಟೆ ತೆಗೆದುಕೊಂಡ ಪರಿ ಇದೆಯಲ್ಲ, ಅದು ನಾವು ಆಗ್ಲೇ ಲೈವ್ ಕೊಟ್ಟಿದೀವಿ. ಇನ್ನೊಂದು ವಿಡಿಯೋ ಕೂಡ ಬರ್ತಾರೆ. ಸ್ವತಃ ಈ ಕೇಸನ್ನ ನಡೆಸ್ತಾ ಇರ್ತಕ್ಕಂತ ಮತ್ತು ಸಮೀರ್ ಅವರಿಗೆ ಒಂದು ಬೆಂಗಾವಲಾಗಿ ನಿಂತಿರ್ತಕ್ಕಂತ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠಣ್ಣವರು ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಇಡೀ ರಾಜ್ಯ ನಿಮ್ಮ ಸಮೀರ್ ಅವರನ್ನ ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಹೋರಾಟವನ್ನು ನೋಡ್ತಾ ಇದೆ. ಕೆಲವು ಸಂಘಿಗಳು ಮತ್ತು ಅವರ ಒಂದು ಟ್ವಿಟರ್ ಅಕೌಂಟ್ಗಳು ಮತ್ತು ಇಡೀ ವಿಷ ಕಾರ್ತಾ ಇದ್ದಂತ ಅಕೌಂಟ್ಗಳಿಗೆ ಸೈಲೆಂಟ್ ಆಗಿದ್ದಾವೆ. ಯಾಕೆ ಅಂದ್ರೆ ಗಿರೀಶ್ ಮಠಣ್ಣವರು ಮಾತಾಡ್ತಾರೆ ಈಗ. ಎಸ್ ಸರ್. ಸರ್, ಇಲ್ಲಿ ಇದೊಂದು ಷಡ್ಯಂತ್ರ ನಮಗ್ ಗೊತ್ತಿತ್ತು ಮುಂಚಿನ ಈ ತರ ಮಾಡ್ತಾನೆ ಇದ್ರು. ಈಗ ದಕ್ಷಿಣ ಕನ್ನಡದಲ್ಲಿ ಯಾಕೆ ಕೋಮು ಗಲಭೆ ಜಾಸ್ತಿ ಆಗ್ತಾವ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಕಲಿ ದೇವ ಮಾನವ ಏನಿದ್ದಾರೆ, ಹಿ ಫಂಡ್ಸ್ ಹಿಂದೂ ಲೀಡರ್ಸ್, ಆರ್ಗನೈಸೇಷನ್ ಲೀಡರ್ಸ್ ಅಂಡ್ ಆಲ್ಸೋ ಮುಸ್ಲಿಂ ಲೀಡರ್ಸ್, ಮುಸ್ಲಿಂ ಲೀಗ್ ಅವ್ರನ್ನು ಕೂಡ ಎರಡೂ ರ್ಯಾಡಿಕಲ್ ಇವ್ರನ್ನು ಕೂಡ ಫಂಡಿಂಗ್ ಮಾಡ್ಕೊಂತಾನೆ ಬಂದ್ರು. ಯಾಕಂತ ಹೇಳಿದ್ರೆ ಇವ್ರಿಗೆ ಅವ್ರು ಕಲ್ಲೆಸಿಬೇಕು, ಅವ್ರಿಗೆ ಇವ್ರು ಕಲ್ಲೆಸಿಬೇಕು. ಇವ್ರನ್ನ ಯಾರು ಪ್ರಶ್ನೆ ಮಾಡಬಾರದು. ಬೇಕಿದ್ರೆ ನೀವು ಕರೆಕ್ಟ್ ಆಗಿ ನೀವು ಅನಲೈಸಿಸ್ ಮಾಡಿದ್ರೆ ಯಾವಾಗ ಇವ್ರ ಮೇಲೆ ಆರೋಪ ಬರ್ತಾವ ಅವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ಸ್ಟಾರ್ಟ್ ಆಗ್ತವೆ. ವೆರಿ ರೀಸೆಂಟ್ಲಿ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಯಾವ್ದೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿಬಿಟ್ರು. ಬಟ್ ನೀವು ವೆರಿ ಸರ್ಪ್ರೈಸಿಂಗ್ ಏನಂತ ಇದ್ರೆ, ಅದಕ್ಕಿಂತ ಬಿಫೋರ್ ನಾವು ಸೌಜನ್ಯ ಹೋರಾಟ ತೀವ್ರಗತಿಯಲ್ಲಿ ತಗೊಂಡಿತ್ತು, ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಬಿಟ್ರದ್ರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಏನೋ ಅಲ್ಪಸಂಖ್ಯಾತರ ಮುಸ್ಲಿಮರು ಇದ್ರಲ್ಲಿ ಏನೋ ತಿನ್ಬೇಡ್ರಿ ಅಂತ ಇವ್ರು ಹೇಳೋದು. ಆ ನಂತರ ಅಲ್ಲಿ ಹಿಂದೂಗಳ ಬಗ್ಗೆ ದ್ವೇಷ ಹುಟ್ಟಿಸೋದಕ್ಕೆ ಮುಸ್ಲಿಮರಲ್ಲಿ ಪ್ರಚೋದನೆ ಕೊಡೋದು. ಅಂದ್ರೆ ಟು ಡೈವರ್ಟ್ ದ ಅಟೆನ್ಷನ್. ಇದು ಸರ್ ಮುಂಚೆ ಹಳೆ ಟೆಕ್ನಿಕ್ ಇವ್ರದ್ದು. ಈಗ ಅದು ವಿಫಲ ಆಗಿದೆ ಇವತ್ತು. ಬಿಕಾಸ್ ಆಫ್ ಇಡೀ ಟೀಮ್ ಏನಿದೆ, ಸೌಜನ್ಯ ಹೋರಾಟಗಾರರ ಟೀಮ್ ಸರ್, ಇದರಲ್ಲಿ ನಂದು ಒಬ್ಬಂದೇ ಪಾತ್ರ ಇಲ್ಲ. ನಾನು ಒಂದ್ ಸಣ್ಣ ಸೇವೆ ಮಾಡಕ್ ಬಂದವನಿಲ್ಲ. ಇದೊಂದು ಜೇನುಗೂಡು ಇದ್ದಂಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಮತ್ತೆ ಇಡೀ ಪೂರ್ತಿ ನಮ್ಮ ಜಯಂತ್ ಟಿ ಅವರು, ಪ್ರತಿಯೊಬ್ರು ಕೂಡ ಸರ್, ಎವ್ರಿ ಒನ್ ನಿಮ್ಮಂತ ಕಾಳಜಿ ಇರುವಂತ ಯೂಟ್ಯೂಬ್ನವರು. ನಾನು ಐ ಆಮ್ ಒನ್ ಅಮಂಗ್ ದೆಮ್. ನಿಮ್ಮಲ್ಲಿ ನಾನು ಕೂಡ ಒಬ್ನ. ಇದರಲ್ಲಿ ನನ್ಗೆ ಸ್ವಂತವಾಗಿ ಯಾವುದೇ ಇದನ್ ಮಾಡೋದು ಬೇಡ ಸರ್. ಅಂದ್ರೆ ಈ ಟೀಮ್ ಅಲ್ಲಿ ನಾವೊಬ್ಬ ಐ ಆಮ್ ಎ ಟೀಮ್ ಮೆಂಬರ್. ಈ ಒಂದು ಟೀಮ್ ವರ್ಕ್ ಆಗಿರೋದ್ರಿಂದ ಆ ಒಂದು ಅವ್ರದ್ದು ಏನೊಂದು ಷಡ್ಯಂತ್ರ ಇದೆಯಲ್ಲ, ಹಿಂದೂ ಮುಸ್ಲಿಂ ಅಂತ ಮಾಡಕ್ ಬಹಳ ನೋಡಿದ್ರಿ ಸರ್. ಇವತ್ತು ಅವ್ರದ್ದು ಏನ್ ತಲೆಯಲ್ಲಿತ್ತು, ಸಮೀರನ್ನ ಅರೆಸ್ಟ್ ಮಾಡಿಬಿಟ್ರೆ ಮುಸ್ಲಿಮ್ಸ್ ಮಾತ್ರ ಧ್ವನಿ ಎತ್ತುತ್ತಾರೆ, ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ. ಅವಾಗ ಅವ್ರ ಅಗೇನ್ಸ್ಟ್ ಹಿಂದೂ ಆರ್ಗನೈಸೇಷನ್ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರ ವಿರುದ್ಧ ಮಾತಾಡೋದಕ್ಕೆ. ಆವಾಗ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಬಿತ್ತರಿಸಬೇಕು, ಈ ರೀತಿ ಒಂದು ಷಡ್ಯಂತ್ರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು. ಆದ್ರೆ ಅವರ ಭ್ರಮೆ ಎಲ್ಲಿ ಅಂತ ಹೇಳಿದ್ರೆ, ಸಮೀರ್ ಇಸ್ ನಾಟ್ ಲಿಮಿಟೆಡ್ ಟು ಹಿಸ್ ಓನ್ ರಿಲಿಜನ್. ಧರ್ಮವನ್ನ ಮೀರಿ ಕೆಲಸ ಮಾಡಿದ್ದಾರೆ ಅವರು. ಅತ್ಯಾಚಾರ ಅನ್ನೋದು ಎಲ್ಲಾ ಧರ್ಮದಲ್ಲಿನೂ ಆಗ್ತದೆ, ಯಾವ ಧರ್ಮದಲ್ಲಿ ಆದ್ರೂ. ಸರ್, ನಾನು ವೈಯಕ್ತಿಕವಾಗಿ ಕಾಶ್ಮೀರ ಯಾವುದು ಜಮ್ಮುನಲ್ಲಿ ಕಥ್ವಾದಲ್ಲಿ ಒಬ್ಬ ಮುಸ್ಲಿಂ ಬಾಲಕಿಯ ಮೇಲೆ ದುರ್ಗಾದೇವಿ ಗುಡಿಯಲ್ಲಿ 3 ದಿನ ಅತ್ಯಾಚಾರ ಮಾಡಿ ಕೊಲ್ತಾರೆ. ಹೌದು, ಬಹಳ ಅತ್ಯಂತ ಸೆನ್ಸೇಷನಲ್ ನ್ಯೂಸ್ ಆಗಿತ್ತು. ಹೌದು, ನಾನು ಅವಾಗ ಏನಾಯ್ತು, ನನಗೊಂದು ಪೆಟಿಷನ್ ಕಳಿಸಿದ್ರು ಸೈನ್ ಮಾಡಿ ಅಂತ. ನಾನ್ ಪೆಟಿಷನ್ ಓದಿ ಎಲ್ಲಿ, ಯಾಕಂದ್ರೆ ನನ್ನ ಸ್ನೇಹಿತರು ಇದ್ದಾರೆ ಕಾಶ್ಮೀರದಲ್ಲಿ, ಪಂಡಿತರು ಇದ್ದಾರೆ, ಮುಸ್ಲಿಮ್ಸ್ ಕಾಶ್ಮೀರಿ ಮುಸ್ಲಿಮ್ಸು ಇದ್ದಾರೆ. ಅವ್ರು ನನಗೆ ಪೆಟಿಷನ್ ಕಳಿಸಿದ್ರು, ಸರ್ ಇದನ್ನ ನೋಡಿ ಅಂತ. ನಾನು ಅದನ್ನ ರೀರೈಟ್ ಮಾಡಿ ಕಳ್ಸಿದ್ದೀನಿ. ಅವಳು ಕೂಡ ನಿರ್ಭಯಾಳಂಗೆ ಶಿ ಇಸ್ ದಿ ಡಾಟರ್ ಆಫ್ ಇಂಡಿಯಾ. ನಿರ್ಭಯ ಅಷ್ಟೇ ಅಲ್ಲ, ಶಿ ಇಸ್ ಆಲ್ಸೋ ದ ಡಾಟರ್ ಆಫ್ ಇಂಡಿಯಾ. ಅವಾಗಲ್ಲಿ ಏನ್ ಪಿತೂರಿ ಮಾಡಿದ್ರು ಅಂತ ಹೇಳಿದ್ರೆ, ಈ ಇಂಡಿಯನ್ ಫ್ಲಾಗ್ ಹಾರಿಸ್ತಾ ಇದ್ರು ಸರ್, ಇನ್ ಟು ಸಪೋರ್ಟ್ ದ ರೇಪಿಸ್ಟ್.
ಓ, ರೇಪಿಸ್ಟ್ ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಆ ಹುಡುಗಿನ ಅತ್ಯಾಚಾರ, ಪಾಪ ಸರ್, ಅದು ಕುರಿ ಕಾಯುವಂತ ಹುಡುಗಿ ಅದು. ಅವಳನ್ನ ಅತ್ಯಾಚಾರಿಗಳ ಪರವಾಗಿ ಅವ್ರೇನೋ ದೊಡ್ಡ ಸಾಧನೆ ಮಾಡಿದ್ರು ಅಂತ ಹೇಳಿ ಇಂಡಿಯನ್ ಫ್ಲಾಗ್ ಇದನ್ನ ಮಾಡ್ತಾ ಇದ್ರು. ಆಮೇಲೆ ಅದು ಕೋರ್ಟ್ ಹೋಗಿತ್ತು, ಸುಪ್ರೀಂ ಕೋರ್ಟ್ ಕೂಡ ಹೋಗಿತ್ತು ಅವ್ರಿಗೆ. ಅಂದ್ರೆ ಆ ರೀತಿ ಪ್ರಯತ್ನ ಮಾಡಿದ್ರು. ಇದ್ರ ಪೆಟಿಷನ್ ನಲ್ಲಿ ನಾನು ಬರೆದು ಕೊಟ್ಟಿದ್ದೇನೆ, ಐ ಹ್ಯಾವ್ ರಿಟನ್ ದ ಪೆಟಿಷನ್ ಟು ಮೇಕ್ ಹರ್ ಆಲ್ಸೋ ಆಸ್ ಅ ಡಾಟರ್ ಆಫ್ ಇಂಡಿಯಾ. ಸರ್, ಒಬ್ಬ ಮುಸ್ಲಿಂ ಇದಕ್ಕೆ ನಾನು ಹಿಂದೂ ಸರ್, ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಮುಸ್ಲಿಂ ಮನೆಗೆ ಒಂದು ತೊಂದರೆ ಆಗಿದ್ರೆ ನಾನು ಸಹಾಯ ಮಾಡಬಾರ್ದಾ? ಅದೇ ರೀತಿ ಹಿಂದೂ ಒಬ್ಬ ಹುಡುಗಿ ಸೌಜನ್ಯ ಬಗ್ಗೆ ಸಮೀರ್ ಅನ್ನುವಂತಹ ಒಬ್ಬ ಯುವಕ ತರುಣ ಆಸ್ ಅನ್ ಇಂಡಿಯನ್ ಧ್ವನಿ ಎತ್ತಬಾರ್ದ? ಒಬ್ಬ ಮುಸಲ್ಮಾನ್ ಆಗಿ ಧ್ವನಿ ಎತ್ತಬಾರ್ದ? ಇವರು ಅದನ್ನ ಹಾಳು ಮಾಡಕ್ ನೋಡ್ತಾ ಇದ್ರು, ಬಟ್ ಅದು ಫೇಲ್ ಆಯ್ತು. ಬಿಕಾಸ್ ಆಫ್ ಅನೇಕ ಪ್ರಜ್ಞಾವಂತ ನಾಗರಿಕರಿಂದ ಆ ಒಂದು ಷಡ್ಯಂತ್ರ ಫೇಲ್ ಆಗಿದೆ. ಇಲ್ಲಿ ಬಹಳ ಸ್ಪಷ್ಟ ಏನು ಸರ್, ನೀವು ಆಗ್ಲೇ ಹೇಳಿದ್ರಿ ಜಮ್ಮು ಕಾಶ್ಮೀರ ಉದಾಹರಣೆ ಕೊಟ್ರೆ. ಆದ್ರೆ ನೀವು ನಿಮ್ಮ ವಿಡಿಯೋ ನಮಗ್ ಬಂದ ಬೆಳಗ್ಗೆ ಇನ್ನು ವಾಕಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲೇ ನಮ್ಗೆ ಇದು ಅಪ್ಡೇಟ್ ಆಯ್ತಾ ಇತ್ತು. ನಾವೆಲ್ಲ ಅಲ್ಲಿಂದ ನಾವು ಅಪ್ಲೋಡ್ ಮಾಡ್ತಾ ಇದ್ದೋ. ಆದ್ರೆ ಒಂದು ಎಂತ ಚೇಷ್ಟೆಗಳು ನಡೀತಾ ಇತ್ತು ಅಂತಂದ್ರೆ, ಏನು ಬಿಜೆಪಿಯ ಮತ್ತು RSS ನ IT ಸೆಲ್ ಎಷ್ಟರ ಮಟ್ಟಿಗೆ ಹೆಡೆ ಬಿಚ್ಚಿ ನಿಂತಿದ್ದು ಅಂದ್ರೆ, ಏನ್ ಅಬ್ಬರಿಸ್ತಾ ಇದ್ದೋ ಈ ವಿಡಿಯೋ, ಇವ್ರಿಗೆ ಬಂದಿರ್ತಕ್ಕಂಥ ನೋಟಿಸ್, ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಎಲ್ಲಾ ಕಡೆ ಹಬ್ಬಿಸಿ ಎಲ್ಲಾ ಯೂಟ್ಯೂಬರ್ಗಳಿಗೂ ಇದೇ ಗತಿ. ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲ, ನಮ್ದು ನ್ಯೂಸ್ ಚಾನಲ್. ನಾವು ಪ್ರೊಫೆಷನಲ್ ಪತ್ರಕರ್ತರು. 20, 25, 30 ವರ್ಷ ನಾವು ಸರ್ವಿಸ್ ಮಾಡಿ ಈ ಚಾನಲ್ ನ ನಾವು ನಿರ್ಮಾಣ ಮಾಡ್ಕೊಂಡಿದ್ವಿ. ಯಾರು ಗೋಧಿ ಮೀಡಿಯಾದಲ್ಲಿ ದನಿ ಎತ್ತಕ್ಕೆ ಅವಕಾಶ ಇರಲ್ಲ ಅಂತ ಚಾನೆಲ್ಗಳು ನಾವೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಇಂಥವರ ದನಿಯನ್ನ ಅಡಗಿಸೋದಕ್ಕೆ ಸಮೀರ್ ಮಾದರಿ ಆಗುತ್ತೆ. ಸಮೀರ್ಗಾದ ಶಿಕ್ಷೆ ಇಂಥ ಎಲ್ಲಾ ಇಂಡಿಪೆಂಡೆಂಟ್ ಮೀಡಿಯಾಗಳಿಗೆ ಆಗುತ್ತೆ ಅನ್ನೋದನ್ನ ಈ ಬಿಜೆಪಿ IT ಸೆಲ್ ಮತ್ತು RSS ನವರು ಮತ್ತು ಸ್ಲೀಪಿಂಗ್ ಸೆಲ್ಸ್ ಗಳು ಎಲ್ಲರೂ ಇದನ್ನ ಹರಡ್ತಾ ಇದ್ರು. ಮತ್ತು ನಮಗೆ ಎಷ್ಟೊಂದ್ ಜನ ಮೆಸೇಜ್ ಗಳು ಹಾಕ್ತಾ ಇದ್ರು. ನಾನು ಟು ಬಿ ಫ್ರಾಂಕ್, ನಾನು ಕೂಡ ಆ ಸಂಘಟನೆಯಲ್ಲಿ ಕೆಲಸ ಮಾಡಿದವನು ಮತ್ತು ರಾಜ್ಯಾಧ್ಯಕ್ಷ ಆದವನು ಯುವ ಮೋರ್ಚಾದ್ದು. ಅದರಲ್ಲಿನೇ ನಾನು ಕೆಲಸ ಮಾಡಿದವನು. ಬಟ್ ನಾನು ಹೆಸರು ತಗೊಂಡು ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್. ಅದರರ್ಥ ಐ ಆಮ್ ನಾಟ್ ಫೇವರಿಂಗ್ ದಟ್. ಆ ಹೊಲಸು ಕೆಲಸವನ್ನ ಖಂಡಿತ ನಾನು ಫೇವರ್ ಮಾಡೋದಿಲ್ಲ, ಬಟ್ ವಿರೋಧ ಖಂಡಿಸ್ತೇನೆ. ನಾನು ಅವ್ರು ಆ ತರ ಮಾಡ್ತಾ ಇರೋ ಪ್ರಯತ್ನವನ್ನ ನಾನು ವಿರೋಧಿಸ್ತೇನೆ. ಅಂತ ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂತ ನಾನೇ ಖಂಡಿತವಾಗಿ ಅದನ್ನ ವಿರೋಧ ಮಾಡ್ತೇನೆ. ಆ ಕೆಲಸವನ್ನ ಯಾರು ಮಾಡಬಾರದು. ಆ ಪ್ರೊಪೋಗಂಡ ಇದೆಯಲ್ಲ ಸರ್, ಅದನ್ನ ಎಲ್ಲರೂ ತಿರಸ್ಕಾರ ಮಾಡಿದ್ದಾರೆ. ಅವ್ರಿಗೆ ಅರ್ಥ ಆಗ್ಬೇಕು. ನೀವ್ ಹೇಳಿದ್ರಲ್ಲ, ಅವ್ರಿಗೆ ಅರ್ಥ ಆಗ್ಬೇಕು. ಅವ್ರಿಗೆ ಈ ಯಾವ್ದು ಹೇಳಿ, ಈ ದೆಹಲಿಯಲ್ಲಿ ಇವರು ಹೋರಾಟ ಮಾಡ್ತಿದ್ರು ಪಾಪ ಪೈಲ್ವಾನ್ರು, ಮಹಿಳಾ ಅಥ್ಲೀಟ್ಸ್ ಗಳು. ಅದರಲ್ಲಿನೇ ಅವರು ತಲೆ ತಗ್ಗಿಸ್ಕೊಂಡಿದ್ದಾರೆ. ಈ ತರ ನೀವ್ ಹೇಳಿದ್ರಲ್ಲ, ಪ್ರೊಪೋಗಂಡ ಮಾಡುವಂತ ಸೆಲ್ಗಳಿದಾವಲ್ಲ, ತಲೆ ತಗ್ಸಿದ್ದಾರೆ. ಅವರು ನಾಗರಿಕ ಸಮಾಜದ ಮುಂದೆ ತಲೆ ತಗ್ಸಿದ್ದಾರೆ. ಒನ್ಸ್ ಅಗೇನ್ ದೇ ಆರ್ ರಿಪೀಟಿಂಗ್ ಇನ್ ಕರ್ನಾಟಕ. ಅದು ಆಗೋದಿಲ್ಲ. ಕರ್ನಾಟಕ ನೋಡಿ ಸರ್, ಯಾರು ಇಲ್ಲಿ ನೀವು ಜಗಳ ಹಚ್ಚಿ ಇಲ್ಲಿ ಅಧಿಕಾರ ಹಿಡಿಯಕ್ ಆಗೋದಿಲ್ಲ. ಪ್ರಜ್ಞಾವಂತರಿದ್ದಾರೆ ಇಲ್ಲಿ. ಇಲ್ಲಿ ನೀವು ಹಿಂದೂ ಮುಸ್ಲಿಂ ಮಾಡಿ ನೀವು ರಾಜಕೀಯ ಮಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಮತ್ತೆ ಮುಗ್ಗಿಸ್ಬಿಡ್ತಾರ ಅವರು. ಇಲ್ಲ, ಅವರು ಸರ್ ಬೀಳ್ಲಿ ಅಥವಾ ಎದ್ದೇಳಿ ಅವ್ರು ನಮ್ಗಿಲ್ಲಿ ಡಸಂಟ್ ಮ್ಯಾಟರ್. ನಾವಿಲ್ಲಿ ಏನ್ ಗಮನಿಸ್ತಾ ಇದೀವಿ ಅಂತಂದ್ರೆ, ಇವತ್ತು ನಿಮ್ ಜೊತೆ ಮಾತಾಡಕ್ ಮುಂಚೆ ನಾವು ಸಾಕಷ್ಟು ಮಾಡ್ತಾನೆ ಇದ್ದೋ ವಿಡಿಯೋಗಳನ್ನ. ಮತ್ತೆ ನಮ್ಮ ಚಾನಲ್ ಮಾತಾಡೋ ರೈತ ಮುಖಂಡ, CPM ಮುಖಂಡ ಕೃಷ್ಣೇಗೌಡರು ಹೇಳ್ತಾ ಇದ್ರು, ಇಲ್ಲ ಇದು ಕೋರ್ಟ್ ಅಲ್ಲಿ ನಿಲ್ಲಲ್ಲ ಕೇಸ್. ಇದು ನಾವು ಆ ವಿಡಿಯೋ ಕೂಡ ಹಾಕಿದ್ವಿ. ಕೋರ್ಟ್ ಅಲ್ಲಿ ನಿಲ್ಲಲ್ಲ, ಕೋರ್ಟ್ ಇದನ್ನ ಒಪ್ಪಲ್ಲ ಅಂತ ಹೇಳಿದ್ರು. ಅಂದ್ರೆ ಕಾನೂನಿನ ಅರಿವಿತ್ತು, ಚೆನ್ನಾಗಿ ಅರಿವಿದ್ರು ಕೂಡ ನೀವು ಅಂದ್ರೆ ಉದ್ದೇಶ ಏನು ಅಂದ್ರೆ ಹೆದರಿಸ್ಬೇಕು, ಬೆದರಿಸ್ಬೇಕು ಮತ್ತು ನಿಮ್ಮ ದನಿಯನ್ನ ಅಡಗಿಸ್ಬೇಕು. ಯಾರು ಧರ್ಮಸ್ಥಳ ಬಗ್ಗೆ ಮಾತನಾಡಬಾರ್ದು, ಯಾರು ಬಲವಂತರ ಹಣವಂತರ ಮತ್ತು ಯಾರು ಪ್ರಭುಗಳ ಬಗ್ಗೆ ಮಾತನಾಡಬಾರ್ದು. ಈ ಪ್ರಭುಗಳ ಬಗ್ಗೆ ಮಾತಾಡಬಾರ್ದು ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ಸರ್, ನಿನ್ನೆ ತಾವು ಹೇಳ್ತಾ ಇರೋ ಮಾತನ್ನ ನಿನ್ನೆ ಸಾಯಂಕಾಲ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇದೇ ಮಾತನ್ನ ಹೇಳಿ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಏನ್ ಹೇಳ್ತಾ ಇದ್ರು, ಇಲ್ಲ ನೀವು ಕರ್ಕೊಂಡ್ ಬಂದ್ಬಿಡಿ, ಏನಿಲ್ಲ, ಇಟ್ ಇಸ್ ಅ ಮ್ಯಾಟರ್ ಆಫ್ ಹಾಫ್ ಅನ್ ಅವರ್, ಒಂದು ಎನ್ಕ್ವೈರಿ ಮಾಡಿ ಕಳ್ಸ್ಬಿಡ್ತೀವಿ ಅಂತ. ಅದಕ್ಕೆ ನಾನ್ ಹೇಳಿದೆ, ನೋಡಿ ಸರ್, ನಿಮಗೆ ಇಷ್ಟ ಇರಬಹುದು, ಬಟ್ ಪೊಲೀಸ್ ಜೀಪ್ ಅಲ್ಲಿ ಅವನು ಕರ್ಕೊಂಡು ಹೋಗೋದನ್ನ ಅವ್ರ ಟೀಮ್ ಫಾಲೋ ಮಾಡೇ ಮಾಡುತ್ತೆ. ಈಗಲೂ ನಮ್ ಸುತ್ತಮುತ್ತಲೂ ಇದಾರೆ ವಿಡಿಯೋ ಇಟ್ಕೊಂಡು, ಮನೆ ಆಚೆಗೆ ವಿಡಿಯೋ ಇಟ್ಕೊಂಡು ಅವರೇ ನಿಂತ್ಕೊಂಡಿದ್ದಾರೆ. ಅದನ್ನ ವಿಡಿಯೋ ಮಾಡ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿದ್ರು. ಎಲ್ಲಾ ಯೂಟ್ಯೂಬರ್ಗಳಿಗೂ ಇದೇ ಗತಿ ಅಂತಾನೆ ತೋರಿಸ್ತಾರೆ. ನಮಗೆ ಅದು ಇಷ್ಟ ಇಲ್ಲ. ಇದು ಧ್ವನಿ ಕುಗ್ಗಿಸುವಂತಹ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮಗಳ
ಹ್ಮ್. ಧ್ವನಿಯನ್ನ ಕುಗ್ಸುವಂತಹ ತಂತ್ರ ಸರ್. ನಾನ್ ಯಾವ ಕಾರಣಕ್ಕೂ ಕೂಡ ನಾವು ಸಮೀರ್ನ ಕಳ್ಸ್ಕೊಡಲ್ಲ. ಹ್ಮ್. ನಾನೇ ಬರ್ತೀನಿ, ಇನ್ನೊಂದೆರಡು ದಿನ ಹೋಗ್ಲಿ, ನಾನೇ ನನ್ನ ಕಾರ್ನಲ್ಲಿ ಕುಂದಿಸ್ಕೊಂಡು ಬರ್ತೀನಿ. ಹ್ಮ್. ಹ್ಮ್. ನೀವ್ ಏನ್ ವಿಚಾರಣೆ ಮಾಡ್ಬೇಕು ಮಾಡಿ, ನಾವು ಹ್ಮ್. ಪೊಲೀಸರಿಗೆ ಮಾತ್ರ ಸ್ವಲ್ಪ ಇದನ್ನ ಮಾಡ್ತೀವಿ, ಕೋಆಪರೇಟ್ ಮಾಡ್ತಾನ ಅವನು. ಹ್ಮ್. ಹ್ಮ್. ಆದ್ರೆ ಈಗ ನಾವು ಪೊಲೀಸರ ಜೊತೆಗೆ ಅರೆಸ್ಟ್ ಅಂತ ನಾವು ಒಪ್ಪಲ್ಲ ಅಂತ ಹೇಳಿ ಇವತ್ತು ಬೆಳಿಗ್ಗೆನೆ 10:00 ಫೈಲ್ ಮಾಡಿದ್ವಿ. ಸಾಯಂಕಾಲ ಒಂದು ಒಳ್ಳೆ ನಮ್ಮ ಕೆ.ವಿ. ಧನಂಜಯ ಅಡ್ವೊಕೇಟ್ ಅವ್ರದ್ದು ಎಲ್ಲಾ ರ್ಯಾಂಕ್ಸ್, ಮತ್ತೆ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ಲಾಯರ್ ಕೂಡ ಅಟೆಂಡ್ ಆಗಿದ್ದಾರೆ ಸರ್. ಹ್ಮ್. ಹೌದು ಹೌದು. ವೇಲನ್ ಅಂತ ಹೇಳಿ ಡೆಲ್ಲಿಯಿಂದ ಸೀನಿಯರ್ ಅಡ್ವೊಕೇಟ್ ಕೂಡ ಅಟೆಂಡ್ ಆಗಿದ್ದಾರೆ. ಹ್ಮ್. 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 ಆಮೇಲೆ ನಾಗಪ್ರಸನ್ನ ಕುಮಾರ್ ಸರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಜಡ್ಜ್ಮೆಂಟ್ ಹಾಕಿದೀವಿ ನಮ್ಮ ಚಾನಲ್, ಈಗ ವೈರಲ್ ಆಗ್ತಾ ಇದೆ. ಅವ್ರ ಜಡ್ಜ್ಮೆಂಟ್ ಇದನ್ನೇ ವಿಡಿಯೋನೇ ಹಾಕಿದೀವಿ ನಾವೀಗ, ಹೋಗ್ತಾ ಇದೆ. ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಈಗ ಈಗ ನಮ್ಮ ಮುಂದೆ ವೀಕ್ಷಕರ ಮುಂದೆ ಇಡಬೇಕಾಗಿದೆ. ಕೆಲವೆಲ್ಲ ಇನ್ನು ಕೆಲವು ದಾಖಲಾಗಿಲ್ಲ. ಅಂದ್ರೆ ನಿಮ್ಗೆ 10:45 ಬರ್ತಾರೆ, ನೀವು ಅವ್ರ ಜೊತೆ ಮಾತನಾಡ್ತೀರಾ ಅಂದ್ರೆ ಆ ಇಡೀ ರಾತ್ರಿ ಟ್ರಾಮಾ ಇದೆಯಲ್ಲ, ಸಮೀರ್ನನ್ನ ಕಾಪಾಡೋದು ಮತ್ತು ಅವನನ್ನ ಕಾನೂನಿನ ರಕ್ಷಣೆ ಕೊಡೋದು, ಇದೊಂದು ನಿಜವಾಗ್ಲೂ ಸಾಹಸದ ಕೆಲಸ. ಮತ್ತೆ ಇದ್ಕೊಂಡು ಒಂದು ತಂತ್ರಗಾರಿಕೆನೂ ಬೇಕು, ಕಾನೂನಿನ ಅರಿವಿರಬೇಕು, ಮತ್ತು ಇಡೀ ವ್ಯವಸ್ಥೆಯನ್ನ, ಪೊಲೀಸ್ ವ್ಯವಸ್ಥೆಯನ್ನ, ನೀವು ಪೊಲೀಸರೇ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಹೇಳಿ. ಸೊ ಇವೆಲ್ಲವೂ ಸೇರಿ ಬಹುಶಃ ಸಮೀರ್ನ ಇವತ್ತು ಉಳಿಸಕ್ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ತಾವೇನ್ ಹೇಳ್ತೀರಾ? ಹೌದು ಸರ್. ಆಮೇಲೆ ಇದರಲ್ಲಿ ಏನಂತ ಹೇಳಿದ್ರೆ, ಒಂದು ಪೊಲೀಸರಿಗೂ ಕೂಡ ಇದೊಂದು ಪಾಠ. ಅದರಲ್ಲಿ ಈ ಜಸ್ಟಿಸ್ ಸಾಹೇಬ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವ್ರನ್ನ ಯುವರ್ ಐಒ ಶುಡ್ ಬಿ ಟ್ಯೂಟರ್ಡ್, ಅಂದ್ರೆ ಅವ್ರಿಗೆ ಟ್ಯೂಷನ್ ಹೇಳ್ಬೇಕು ಅವ್ರಿಗೆ. ನೀವು ಸರ್ಕ್ಯುಲರ್ ಇದೆ ಹೈಕೋರ್ಟ್ 35 ಸೆಕ್ಷನ್ ನಲ್ಲಿ ನೀವು ನೋಟಿಸ್ ಕಳ್ಸಿದ್ರೆ ಇಟ್ ಶುಡ್ ಬಿ ಅಲಾಂಗ್ ವಿತ್ ದ ಎಫ್ಐಆರ್. ಇವ್ರು ನಿನ್ನೆ ರಾತ್ರಿ 10:45ಕ್ಕೆ ಎಫ್ಐಆರ್ ಇಲ್ಲದೆ ನೋಟಿಸ್ ತಂದಿದ್ದಾರೆ. ಎಫ್ಐಆರ್ ಇಲ್ಲದೆ ನೋಟಿಸ್ ತಂದಿದ್ದಾರೆ. ಆಮೇಲೆ ಬಟ್ ಹೈಕೋರ್ಟ್ ಸರ್ಕ್ಯುಲರ್ ಏನಿದೆ, ಸುಪ್ರೀಂ ಕೋರ್ಟ್ ಸರ್ಕ್ಯುಲರ್ ಏನಿದೆ, ಎಫ್ಐಆರ್ ಜೊತೆಗೆ ತರಬೇಕು. ಇವ್ರು ಎಫ್ಐಆರ್ ನೂ ತೋರಿಸಿಲ್ಲ ನಮಗೆ. ಏನಂತ ನಮ್ಗೆ ಗೊತ್ತಾಗ್ಬೇಕಲ್ಲಿ, ವಾಟ್ ಇಸ್ ದ ಕಂಟೆಂಟ್. ಆಮೇಲೆ ಇವರು ಪ್ರಭಾವಕ್ಕೆ ಒಳಗಾಗಿ ಪೊಲೀಸರು ಕೆಲಸ ಮಾಡ್ತಾ ಇದಾರಲ್ಲ, ಆ ಪೊಲೀಸ್ ಸ್ನೇಹಿತರು, ನಮ್ಮ ಫ್ರೆಂಡ್ಸ್ ಅವರು ಪೊಲೀಸರು, ಅವರು ನಮ್ಮ ಫ್ರೆಂಡ್ಸ್, ನಮ್ಮನ್ನ ಕಾಯುವಂತವ್ರು ಅವರು ಪೊಲೀಸರು. ಅವ್ರಿಗೆ ಅರ್ಥ ಆಗ್ಬೇಕು, ಪ್ರಭಾವಿಗಳ ಮಾತು ಕೇಳ್ಕೊಂಡು ನೀವೇನಾದ್ರೂ ಹಿಂಗ್ ಮಾಡಿದ್ರೆ. ಸರ್, ಮಧ್ಯಪ್ರದೇಶದಲ್ಲಿ ಒಬ್ಬ ಜಿಲ್ಲಾ SP ಇವತ್ತು ತಿಹಾರ್ ಜೈಲ್ ನಲ್ಲಿದ್ದಾರೆ, ಬೇಸ್ಡ್ ಆನ್ ದ ಸೇಮ್ ರೀಸನ್. ನಿನ್ನೆ ಇದನ್ನು ಕೂಡ ನಾವು ಕನ್ವಿನ್ಸ್ ಮಾಡಿ ಆಗಿದೆ. ಮಧ್ಯಪ್ರದೇಶದ ಒಬ್ಬ IPS ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಮತ್ತು 4 ಜನ ಕಾನ್ಸ್ಟೇಬಲ್ಗಳು ಇವತ್ತು ತಿಹಾರ್ ಜೈಲ್ ನಲ್ಲಿದ್ದಾರೆ. ಈ ರೀತಿ ಪ್ರಭಾವಿ ಮಾತು ಕೇಳ್ಕೊಂಡು ಅರೆಸ್ಟ್ ಮಾಡಿದ್ದಕ್ಕೆ ಜೈಲ್ ನಲ್ಲಿದ್ದಾರೆ. ಆ ಪರಿಸ್ಥಿತಿ ನಿಮಗೂ ಬರಬಾರ್ದು ಅಂತ ನಾವ್ ಹೇಳಿದೀವಿ. ನಮ್ಮ ಸೀನಿಯರ್ ಅಡ್ವೊಕೇಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ರಾತ್ರಿ. ಅಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ವಾಪಸ್ ಹೋದ್ರು. ಬಟ್ ಇಲ್ಲೇ ಬೆಂಗಳೂರಿನಲ್ಲೇ ಕಾಯ್ತಾ ಕೂತ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಮೇಲಿಂದ ಒತ್ತಡ ಇರ್ತದೆ ಸರ್. ನಾವು ಸುಮ್ಮನೆ ಏನೋ ಪೊಲೀಸರಿಗೆ ಬೈದ್ ಬಿಡೋದು ವೆರಿ ಸುಲಭ. ಬಟ್ ಅವ್ರ ಮೇಲೆ ಪ್ರಭಾವಿಗಳು ಕೂತಿದಾರಲ್ಲ, ಈ ನಕಲಿ ದೇವಮಾನವ, ಅವ್ರ ಏನ್ ತಿಳ್ಕೊಂಡಿದ್ದಾರೆ, ಏನ್ ಬೇಕಾದ್ರೂ ಮಾಡ್ಬೇಕು ಅಂತ 12 ವರ್ಷದ ಹಿಂದೆ ಮಾಡಿದ ಟೆಕ್ನಿಕ್ ಈಗ ಮಾಡ್ತಾ ಇದಾರೆ. ಬಟ್ ಈಗ ಆಗಲ್ಲ. ಒಂದು ಟೀಮ್ ಇದೆ, ಒಂದು ಸ್ಟ್ರಾಂಗ್ ಲೀಗಲ್ ಟೀಮ್ ಇದೆ ನಮ್ಮ ಹತ್ರ. ಮತ್ತೆ ಜನಗಳಿಗೂ ಕೂಡ ಒಂದು ಜಾಗೃತಿ ಬಂದಿದೆ. ಹಿಂಗಾಗಿ ಪೊಲೀಸ್ ಸ್ನೇಹಿತರಿಗೆ ಸರ್, ತಮ್ಮ ಚಾನಲ್ ಮುಖಾಂತರ ನಾನು ಹೇಳ್ತೇನೆ, ವಿನಂತಿ ಮಾಡ್ಕೋತೇನೆ. ಈ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಅವನ್ನ ಇದನ್ನ ಉಳ್ಸೋದಕ್ಕೂ, ಜನಾರ್ದನ್ ರೆಡ್ಡಿನ ಉಳ್ಸೋದಕ್ಕೋಸ್ಕರ ದುಡ್ಡು ತಗೊಂಡ್ರ ಮೈನಿಂಗ್ ಇದರಿಂದ. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಾಗ ಅವನ ಜೊತೆಗೆ ಇನ್ನು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ಹೋದ್ರು, ಮೈನಿಂಗ್ ಅಧಿಕಾರಿಗಳು ಹೋದ್ರು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಹೋದ್ರು. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಪ್ರಭಾವಿಗಳ ರಕ್ಷಣೆಗೆ ನಿಂತ್ಕೊಳಕ್ ಹೋಗ್ಬೇಡಿ. ಅವ್ರೇನೋ ನಿಮ್ಗೆ ಅಷ್ಟು ಇಷ್ಟು ಕೊಡ್ತಾರೆ, ಲಂಚ ಕೊಡ್ತಾರೆ ಅಂತ ಹೇಳಿ ನೀವು ಅವ್ರ ತಲೆ ತಗ್ಗಿಸ್ಬೇಡಿ. ನಾಳೆ ಬೆಲೆ ಕಟ್ಟೋದು ನೀವೇ, ನಿಮ್ಮ ಇದನ್ನ ಮಾರ್ಕೋಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಇಲ್ಲಿ ಸರ್, ಇಲ್ಲಿ ನೀವು ತಾವು ಹೇಳ್ತಾ ಇರೋದು ಒಂದು ಬಹಳ ಕಿವಿ ಮಾತು, ಕರ್ತವ್ಯ ಮತ್ತು ನೀವು ಮಾಡ್ಬೇಕಾದ ಕರ್ತವ್ಯದ ಪರ ನಿಂತ್ಕೋಬೇಕೆ ಹೊರತು ನೀವು ಹಣವಂತರ ತೈಲಿವಂತರ ಪರವಾಗಿ ನಿಂತ್ಕೋಬಾರದು. ಹೌದು. ಇಲ್ಲಿ ಒಂದ್ ನಮ್ಗೊಂದು ಅನುಮಾನ ಇದೆ. ಈ ಸಮೀರ್ ಇರೋದು ಬೆಂಗಳೂರಲ್ಲಿ, ಸೌಜನ್ಯ ಕೇಸ್ ನಡೆದಿದ್ದು ಧರ್ಮಸ್ಥಳದಲ್ಲಿ. ಹೌದು. ಈ ಕೇಸ್ FIR ಆಗಿರೋದು ಬಳ್ಳಾರಿಲಿ. ಸೋಮೋಟೋ ತಗೋತಾರೆ, ಅದು ಎಲ್ಲಿಂದ ಎಲ್ಲಿಗೆ? ವೆರಿ ಟೈಮ್ಲಿ ಕ್ವಶನ್ ಸರ್. ನಾನೇ ಅವಾಗ ಹೇಳ್ಬೇಕಂತ ಮಾಡಿದ್ದೆ. ಏನಂತ ಇದ್ರೆ, ಬೆಂಗಳೂರಿನಲ್ಲಿ ಸಮೀರ್ ಬಂದು 9 ವರ್ಷ ಆಯ್ತು. ಈಸ್ ರಿಸೈಡಿಂಗ್ ಇನ್ ಬೆಂಗಳೂರು ಸಿಟಿ. ಅದಕ್ಕಿಂತ ಮುಂಚೆ ಜಿಗಣಿಯಲ್ಲಿದ್ದ ಅವ್ರ ಮನೆ, ಅವ್ರದ್ದು ಇದರಲ್ಲಿ ಜಿಗಣಿಯಲ್ಲಿ ಇರ್ತಾನ ಅವನು. ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಯಾಕೆ ಬಂದಿದ್ದ ಅಂತ ಹೇಳಿದ್ರೆ, ಅವ್ರ ಅಕ್ಕನ ಮನೆ ಅಲ್ಲಿದೆ, KRಪುರಂ ನಲ್ಲಿ ಇದೆ. ಆ ನಂತರ ಇವತ್ತು ಕೂಡ ಇವರು ಪ್ರಶ್ನೆ ಮಾಡಿದ್ರು, ಅವನು ಇದ್ದಿದ್ದು 9 ವರ್ಷದಿಂದ ಬೆಂಗಳೂರಿನಲ್ಲಿ. ಕೌಲ್ ಬಜಾರ್ ಬಳ್ಳಾರಿಯಲ್ಲಿ ಯಾಕೆ ಕೇಸ್ ರಿಜಿಸ್ಟರ್ ಮಾಡಿದ್ರಿ ನೀವು? ಘಟನೆ ನಡೆದಿದ್ದು ಧರ್ಮಸ್ಥಳದಲ್ಲಿ. ಆ ನಂತರ ಕೌಲ್ ಬಜಾರ್ ನಲ್ಲಿ ಯಾಕೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು? ಮೂಲತಃ ಅವ್ರ ತಂದೆ ಇದ್ದಿದ್ದೆಲ್ಲ ಬಳ್ಳಾರಿಯಲ್ಲಿ.
ಹಿಂಗಾಗಿ ಇವ್ರು ಏನ್ ತಪ್ಪು ಮಾಡ್ತಾರೆ, ಹ್ಮ್ ರಾತ್ರೋರಾತ್ರಿ ಸಮೀರ್ ಅಡ್ರೆಸ್ ಬಳ್ಳಾರಿದ ಹಾಕಿ ನೋಟಿಸ್ ಕೊಡ್ತಾರೆ ಅವನಿಗೆ. ಹ್ಮ್ ಅದು ಬೆಂಗಳೂರಿನಲ್ಲಿ ನೋಟಿಸ್ ಕೊಡ್ತಾರೆ. ಹ್ಮ್ ಬಳ್ಳಾರಿ ಅಡ್ರೆಸ್ ಹಾಕಿ ಬೆಂಗಳೂರಿನಲ್ಲಿ ನೋಟಿಸ್ ಕೊಡ್ತಾರೆ. ಹ್ಮ್ ಸರ್ ಇದೆಲ್ಲ ಯಾಕಾಗತ್ತೆ? ಪೊಲೀಸರಿಗೆ ಇದು ಗೊತ್ತಿಲ್ಲ ಅಂತೇನಲ್ಲ, ಹ್ಮ್ ಬಟ್ ಅವ್ರ ಮೇಲೆ ಪ್ರಭಾವ ಕೆಲಸ ಮಾಡ್ತಾ ಇದೆ. ಹ್ಮ್ ಹ್ಮ್ ಮಿನಿಸ್ಟರ್ಗಳಿರ್ತಾರೆ, ಹ್ಮ್ ಪೊಲಿಟಿಕಲ್ ಫಂಡಿಂಗ್ ತಗೊಂಡಂತವ್ರು ಇರ್ತಾರೆ. ಹ್ಮ್ ಪೊಲೀಸರಿಗೆ ಸರ್, ಪೊಲೀಸರ ಪಾಪ ಹೆಂಗ್ ಆಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಬೇಜಾರ್ ಅನ್ಸುತ್ತೆ. ಪೊಲೀಸರನ್ನ ಇಷ್ಟು ಇದನ್ನಾಗಿ ನೋಡ್ತಾರೆ, ಒಂಥರ ಡಸ್ಟ್ಬಿನ್ ಆಗ್ಬಿಟ್ಟಿದ್ದಾರೆ. ಯಾರೋ ಮಾಡಿದ್ದಕ್ಕೆ ಇವರು ದೇ ಬಿಕಮ್ ದ ಸ್ಕೇಪ್ ಕೋಟ್. ಆದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಪೊಲೀಸರು ಸ್ಕೇಪ್ ಕೋಟ್ ಆಗೋದು ಬೇಡ. ಏನ್ ಡ್ಯೂಟಿ ರೂಲ್ಸ್ ಇದೆ, ಸರ್ಕ್ಯುಲರ್ ಇದೆ, ಸುಪ್ರೀಂ ಕೋರ್ಟ್ ಸರ್ಕ್ಯುಲರ್ ಇದೆ, ಅದ್ರ ಪಾಲಿಸಿ ಸಾಕು. ಯಾವಂದೋ ಮಾತು ಕೇಳ್ಕೊಂಡು ಇದನ್ನ ಮಾಡೋದು ಬೇಡ. ಅವ್ನಿರೋದು ಬೆಂಗಳೂರಿನಲ್ಲಿ 9 ವರ್ಷದಿಂದ ಇದ್ದಾನೆ. ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಕೇಸ್ ಅಗೇನ್ಸ್ಟ್ ಹಿಮ್. ಅಲ್ಲ, ಅದು ಸ್ಟ್ರಾಟಜಿ ಏನು ಸರ್? ಅದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಅಲ್ಲಿ ಗಲಾಟೆ ಸರ್. ಅದ್ರಲ್ಲಿ ಇನ್ನೊಂದು ರೀಸನ್ ಇದೆ. ಕೌಲ್ ಬಜಾರ್ ಏನಿದೆ, ಇಟ್ ಈಸ್ ಅ ಮೈನಾರಿಟಿ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಡಾಮಿನೇಟೆಡ್ ಏರಿಯಾ. ಹೌದು. ಮೈನಾರಿಟಿ ತುಂಬಾ ಜನ ಇದ್ದಾರೆ. ಏನಾಗುತ್ತೆ, ಇವ್ನ ಕರ್ಕೊಂಡು ಹೋದ್ಕೊಳ್ಳಿ ಅಲ್ಲಿ ಎಬ್ಸಿರ್ತಾರೆ ಒಂದಿಷ್ಟು ಜನ, ಮೈನಾರಿಟಿ ಅವ್ರನ್ನೇ ಎಬ್ಸಿರ್ತಾರೆ ಗಲಾಟೆ ಮಾಡ್ಬೇಕು ಅಂತ ಹೇಳಿ. ಮೇ ಬಿ ಅಲ್ಲಿ ಪೊಲೀಸ್ ಠಾಣೆ ಕಲ್ ತೂರಿದ್ರೆ ಮೈಸೂರು ಉದಯಗಿರಿ ಸ್ಟೇಷನ್ ಇನ್ನೊಂದು ರಿಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಹೌದು 100% ಇದೇ ಆಗ್ತಾ ಇತ್ತು. ಹಿಂಗಾಗಿ ನಾವು ಅವಾಯ್ಡ್ ಮಾಡಿದ್ದು. ಇಲ್ಲಿ ಶಾಂತಿ ಕದಡೋದು ಬೇಡ. ಕರ್ನಾಟಕದಲ್ಲಿ ಸೌಜನ್ಯ ಹೋರಾಟ ಶಾಂತಿಯುತವಾಗಿ ನಡೀತಾ ಬಂದಿದೆ. ಮಹೇಶ್ ಶೆಟ್ರು ಇಷ್ಟು ವರ್ಷದಿಂದ ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸರ್ ನೀವು ನಾನ್ ಹೇಳಿದ್ದು ಊಹಾಪೋಹ ಅಲ್ಲ. ಉದಯಗಿರಿ ರೀತಿನೇ ಆ ಒಂದು ತಂತ್ರಗಾರಿಕೆನ ಮಾಡಿದ್ರು. ಅಲ್ಲಿ ಸಮೀರ್ ಸರ್ ಅಂತಲ್ಲಿ ಫುಲ್ ಮುಸ್ಲಿಂ ಏರಿಯಾದು, ಅಲ್ಪಸಂಖ್ಯಾತರು, ಹೈಲಿ ಪಾಪ್ಯುಲೇಟೆಡ್ ಕೌಲ್ ಬಜಾರ್ ಅದು. ಬಂದ್ ಗಲಾಟೆ ಮಾಡಿ ಕಲ್ ಹೊಡೆದ್ರೆ ಏನ್ ಮಾಡ್ತೀರಿ? ಅದೇ ಆಗ್ತಿತ್ತು. ಇವತ್ತು ಏನಾದ್ರು ಬೇಲ್ ಸಿಗ್ಲಿಲ್ಲ, ನಾವು ಇದ್ರ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಕೌಲ್ ಬಜಾರ್ ನಲ್ಲಿ ಅದೇ ಆಗ್ತಾ ಇತ್ತು. ನೋಡಿ ಕಲ್ಲೆಸೆದ್ರು, ಹಾಗೆ ಹೀಗೆ ನಡಿ ಚಲೋ. ಅಂದ್ರೆ ಈ ಚೆನ್ನಾಗಿ ಡೆಮೋಗ್ರಫಿಯನ್ನ ಸ್ಟಡಿ ಮಾಡಿ ಮತ್ತು ಎಲ್ಲವನ್ನು ಸ್ಟಡಿ ಮಾಡಿ, ರಂಜಾನ್ ನಡೀತಾ ಇದೆ, ಇದು ಈ ಸಕಾಲ ಇದು ನಿಮ್ಮ ಎಲ್ಲರಿಗೂ ಅವ್ರಿಗೆ ಶಾಂತಿ ಕದಡೋದಕ್ಕೆ ಅಂತ ಹೇಳಿ ಬಹಳ ಲೆಕ್ಕಾಚಾರ ಕ್ಯಾಲ್ಕುಲೇಟೆಡ್ ಮಾಡಿ ಮೂವ್ ಮಾಡ್ತಾ ಇದಾರೆ ಅನ್ಸುತ್ತೆ ಸರ್. ನಿನ್ನೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಯಾರು, ಅವ್ರ ತಾಯಿ. ಬೇಡ ನನ್ ಮಗನಿಗೆ ಏನ್ ರಂಜಾನ್, ಪವಿತ್ರ ರಂಜಾನ್ ಅಂತ ಇದ್ರಲ್ಲಿದ್ದಾರೆ. ಅವ್ರು ಏನೋ ರೋಜಾದಲ್ಲಿದ್ದಾರೆ, ಉಪವಾಸದಲ್ಲಿದ್ದಾರೆ. ಅವ್ರ ಅಕ್ಕನೂ ಉಪವಾಸದಲ್ಲಿದ್ದಾರೆ, ಭಾವನೂ ಎಲ್ಲರೂ ಉಪವಾಸದಲ್ಲಿದ್ದಾರೆ. ತಾಯಿ ಕೈ ಮುಗಿದು ಕೇಳ್ಕೊತಾ ಇದ್ದಾಳೆ, ನನ್ ಮಗನಿಗೆ ಏನಾದ್ರು ಆತಂತ ಹೇಳಿದ್ರೆ ನಾನು ಸತ್ ಹೋಗ್ತೀನಿ, ನಾನು ಪೊಲೀಸ್ ಸ್ಟೇಷನ್ ಹೊರಗಡೆ ಸಾಯ್ತೀನಿ ಅಂತ. ನನ್ ಮಗ ಏನ್ ತಪ್ಪು ಮಾಡಿದ್ದಾನೆ? ಒಂದು ಹುಡುಗಿ ಪರವಾಗಿ, ನ್ಯಾಯ ಪರವಾಗಿ ಧ್ವನಿ ಎತ್ತೋದು ತಪ್ಪ ಅಂತ ಕೇಳ್ತಾ ಇದ್ದಾರೆ ಪಾಪ. ಆಮೇಲೆ ಆ ಸಿಬ್ಬಂದಿಗಳು ಇದನ್ನ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಕನ್ವಿನ್ಸ್ ಆದ್ರು. ನಾವು ಕನ್ವಿನ್ಸ್ ಮಾಡಿದ್ವಿ ಅವ್ರಿಗೆ, ಕನ್ವಿನ್ಸ್ ಆದ್ರು. ಬಟ್ ಆದ್ರೆ ಇವ್ರು ಯಾವ ತರ ತಗೊಂಡು ಹೋಗಕ್ ರೆಡಿ ಆಗಿದ್ರು ಸರ್ ಇದನ್ನ ಇವ್ರು. ಆ ನಂತರ ಆ ಎಲ್ಲರೂ ಸತ್ತವ್ರಿಗೆ ಹೆಣ ಆದವರೆಲ್ಲ ಹಿಂದೂಗಳೇ ಸರ್. ಒಬ್ಬರಿಗೂ ಕೂಡ ಯಾಕೆ ನ್ಯಾಯ ಸಿಗಲಿಲ್ಲ, ಆರೋಪಿಯಲ್ಲಿ ಅಂತ ಧ್ವನಿ ಹೇಳಕ್ ಇವ್ರಿಗೆ ಈಗ ಹಿಂದೂ ಮುಸ್ಲಿಂ ಅಂತ ಕಮ್ಯುನಲ್ ಟೆನ್ಷನ್ ಎಬ್ಬಿಸ್ತಾರಲ್ಲ, ಯಾಕೆ ಆ ಹೆಣ್ಮಕ್ಳಿಗೆ ಆರೋಪಿ ಎಲ್ಲಿದೆನಂತ ಧ್ವನಿ ಎತ್ತವನಿಗೆ ಒಬ್ಬನಿಗೂ ಧ್ವನಿ ಇಲ್ಲ, ದಮ್ ಇಲ್ಲ, ಧೈರ್ಯ ಇಲ್ಲ, ಗಟ್ಸ್ ಇಲ್ಲ. ಇಲ್ಲಿ ಬಹಳ ನನ್ನ ಇಂಟ್ರೆಸ್ಟಿಂಗ್ ಇರೋದು, ನನ್ನ ಇಂಟ್ರೆಸ್ಟ್ ಇರೋದು ನಿಮ್ ಜೊತೆ ಮಾತುಕತೆಲಿ. ಈ ಪೊಲೀಸ್ನವ್ರು ಬರ್ತಾರೆ, ನಿಮ್ ಜೊತೆ ಮಾತಾಡ್ತಾರೆ. ಒಟ್ನಾರ ಉದ್ದೇಶ, ಏಕೈಕ ಉದ್ದೇಶ ಹೇಗಾರ ಮಾಡಿ ಅರೆಸ್ಟ್ ಮಾಡ್ಲೇಬೇಕು ಅನ್ನೋದು. ಆದ್ರೆ ನೀವು ಅದನ್ನ ತಪ್ಪಿಸಿದ ಪರಿ ಇದೆಯಲ್ಲ. ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು, ರಿಲೀಫ್ ಕೊಟ್ಟಿದ್ದು ಸಂಜೆ. ನಿನ್ನೆ ರಾತ್ರಿ 10:30 ಇಲ್ಲಿವರೆಗೂ ನೀವು ಆತನ ಕಾಪಾಡಿದೆಯಲ್ಲ, ಅದಕ್ಕೊಂದು ತಂತ್ರಗಾರಿಕೆ ಇರುತ್ತೆ ಮತ್ತು ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇರುತ್ತೆ ಮತ್ತು ಧೈರ್ಯ ಬೇಕು ಮತ್ತು ಮೂವ್ಮೆಂಟ್ಗೂ ಕೂಡ ನಿಮ್ಗೆ ಬಹಳ ವ್ಯವಸ್ಥಿತ ಒಂದು ಜಾಲ ಇರಬೇಕು. ಇದೆಲ್ಲ ಸಾಧ್ಯ ಆಗಿದೆ ಹೆಂಗೆ? ಬಹಳ ಇದನ್ನ ಮಾತಾಡ್ಬೋದಾ ತಾವು? ಸರ್ ಬೆಳಿಗ್ಗೆ ಅಂದ್ರೆ ಅವ್ರೇನು ಬಳ್ಳಾರಿ ಪೊಲೀಸರು ಬಂದಾರಲ್ಲ, ಅವ್ರು ವಾಪಸ್ ಬಳ್ಳಾರಿಗೆ ಹೋಗ್ಲಿಲ್ಲ, ಬೆಂಗಳೂರಿನಲ್ಲೇ ಇದ್ರು. ಮತ್ತೆ ಎಂಟೈರ್ ಸಿಟಿ ಪೊಲೀಸ್ ಅವ್ರನ್ನ ನಮ್ದನ್ನ ಸರ್ಚ್ ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದೆ. ನಮ್ ವೆಹಿಕಲ್, ನಮ್ ಫೋನ್ ನಂಬರ್, ಫೋನ್ ಕಾಲ್ಸ್, ಹಿಂಗಾಗಿ ನಾನು ಯಾರು ಕಾಲ್ ಎತ್ತಿಲ್ಲ, ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಸಮೀರ್ದ್ದು ಅವ್ನು ಎಲ್ಲಿ ಒಂದ್ ಇದನ್ನ ಆನ್ ಮಾಡ್ತಾನೆ, ನೆಟ್ ಆನ್ ಮಾಡ್ತಾನೆ, ಅವ್ನ್ ಲೊಕೇಶನ್ ಸಿಗ್ತದೆ. ನಿನ್ನೇನು ಕೂಡ ಅವ್ನ್ ಸಿಕ್ಕಿದ್ ಲೊಕೇಶನ್ ಮೇಲೆ ಅವ್ನು ಹುಡ್ಕೊಂಡ್ ಬಂದಿದ್ದು, ಅವ್ರ ಲೊಕೇಶನ್ ಹುಡ್ಕೊಂಡ್ ಬಂದಿದ್ದು. ಇವತ್ತು ಹೆಂಗಿತ್ತಂತ ಹೇಳಿದ್ರೆ ಅವನ ಕೋರ್ಟಿಗೆ ಕರ್ಕೊಂಡ್ ಬರುವಂಗಿಲ್ಲ, ಬಟ್ ಕೋರ್ಟಿಗೆ ಕರ್ಕೊಂಡ್ ಬಂದ ತಕ್ಷಣ ಫುಲ್ ಅಡ್ಡಾಡಕ್ ಸ್ಟಾರ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಹೆಂಗೋ ನಮ್ಮ ಟಿ ಜಯಂತ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಹೆಂಗೋ ಅಲ್ಲಿಂದ ಎಸ್ಕೇಪ್ ಮಾಡಿಸಿದ್ವಿ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲೂ ಕೂಡ ಅವರು ಫೋನ್ ಆನ್ ಮಾಡೋಂಗನೇ ಇಲ್ಲ. ಇಲ್ಲಿ ನೋಡಿದ್ರೆ ಜಡ್ಜ್ ಮುಂದೆ ಬರಬೇಕು.
ಫೋನ್ ಮಾಡಿದ್ರೆ ಒಂದು ಲೊಕೇಶನ್ ಟವರ್ ಲೊಕೇಶನ್ ಸಿಗ್ತದೆ. ಹ್ಮ್ ಒಂದು ಜಾಗದಿಂದ ಇನ್ನೊಂದ್ ಜಾಗದಕ್ಕೆ ಕಡಿಮೆ ಅಂದ್ರೆ ಒಂದು 10ರಿಂದ 15 ಲೊಕೇಶನ್ ಚೇಂಜ್ ಮಾಡ್ಸಿದೀವಿ. ಒಂದು ಹ್ಮ್ 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 10ರಿಂದ 15 ಕಡೆ ಲೊಕೇಶನ್ ಚೇಂಜ್ ಮಾಡ್ಸಿದೀವಿ, ಬೆಳಿಗ್ಗೆಯಿಂದ ಸಾಯಂಕಾಲ 5 ಗಂಟೆವರೆಗೆ. ಹ್ಮ್ 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 ಮಾಡಿದೀವಿ ಸರ್. ಸಂಭವ ದೇವ್ರೇನೋ ಒಂದ್ ಶಕ್ತಿ ಕೊಟ್ಟಿದ್ದಾನೆ, ಹ್ಮ್ ಮಾಡಿದೀವಿ. ಇಲ್ಲಿ ಕಾನೂನಿನ ಈ ಪ್ರಜ್ಞೆ ಬಹಳ ಮುಖ್ಯ ಸರ್. ಯಾಕೆಂದ್ರೆ ಮತ್ತೆ ಆಮೇಲೆ ನಾನು ಪೊಲೀಸರಿಗೆ ಸಾರಿನೂ ಕೇಳಿದ್ದೀನಿ ನಾನು. ಹಾ, ಹಾ. ಯಾರಿಗೆ ನಮ್ಮಿಂದ ದಯವಿಟ್ಟು ತಪ್ಪಿಟ್ಕೊಳ್ಬೇಡಿ, ಇದರಲ್ಲಿ ಎಡವಟ್ಟಾಗಿದ್ರೆ ನಿಮಗೂ ಅಪಚಾರ, ನಮಗೂ ಅಪಚಾರ. ಹ್ಮ್. ನಾನು ಪೊಲೀಸರಿಗೂ ಕೂಡ ಸಾರಿ ಕೇಳಿದ್ದೀನಿ. ಇಲ್ಲ ಸರ್, ಯಾಕಂತ ಹೇಳಿದ್ರೆ ಈ ಇದನ್ ಬರಬಾರ್ದು ನಮಗೆ ಅವರಿಗೆ ಹ್ಮ್ 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 ಏನೋ ಒಂದ್ ಇದನ್ ಬರಬಾರ್ದು. ನೋಡಿ ಸರ್, ಹಿಂಗೇನಾರ ಆಗಿತ್ತಂತ ಹೇಳಿದ್ರೆ, ತೊಂದರೆ ಆಗಿತ್ತಂತ ಹೇಳಿದ್ರೆ ನಿಮ್ಗೆ ಅಪಚಾರ ಬರ್ತದೆ. ಹ್ಮ್ ಹಿಂಗಾಗಿ ನಾವು ಈ ತರ ಮಾಡಿದೀವಿ ಅಂತ ಹೇಳಿದೆ. ಯಾಕಂದ್ರೆ ಮನೆ ಕಳ್ಳ ಸುಳ್ಳ ಅಲ್ಲ ಸರ್ ಅವನು. ಅಲ್ಲ ದರೋಡೆಕೋರ್ನ ಏನೋ ದರೋಡೆಕೋರನ. ಅಫ್ತಾಬ್ನ ಏನೋ. ಹ್ಞೂ ಸರ್. ಅಲ್ಲ, ಟೀಮ್ ವರ್ಕ್ ಕೆಲಸ ಮಾಡಿದ್ದೇನೆ. ಅದೇ ಹೇಳ್ತಾ ಇದ್ದೇನೆ, ನಮ್ದು ಒಬ್ಬಂದೇ ಅಲ್ಲ. ಅಲ್ಲಿ ದೂರ ಇಂತ ನಮ್ಮ ಮಹೇಶ್ ಶೆಟ್ರು ಮಾನಿಟರ್ ಮಾಡ್ತಾ ಇದ್ರು. ಇಲ್ಲಿನೂ ಕೂಡ ಅನೇಕ ಹುಡುಗರು ಮಾಡ್ತಾ ಇದ್ರು. ಜಯಂತಿ ಅವರು ಇದು ಮಾಡ್ತಾ ಇದ್ರು. ಅಡ್ವೊಕೇಟ್ ಕೂಡ ಕರೆಕ್ಟ್ ಟೈಮಿಗೆ ಸಜೆಷನ್ ಕೊಡ್ತಾ ಇದ್ರು. ಒಳ್ಳೆ ಇದನ್ನ ಮಾಡಿದ್ರೆ ಟೀಮ್ ವರ್ಕ್ ಅಂಡ್ ಐ ಆಮ್ ಪಾರ್ಟ್ ಆಫ್ ದಟ್ ಟೀಮ್. ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿದೆ ಸರ್. ಈಗ ಜಾಮೀನು ಅಂದ್ರೆ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಇಲ್ಲಿ ಇನ್ನೊಂದು ಗಮನಿಸಬೇಕು ಅಂತಂದ್ರೆ, ಈಗ ಆತ ಏನು ಇದುವರೆಗೂ ಸಾವಿರಾರು ಯೂಟ್ಯೂಬ್ಗಳಲ್ಲಿ ಬಂದಿದೆ. ಸೇಮ್ ಕಂಟೆಂಟ್ ಸಾವಿರಾರು ಯೂಟ್ಯೂಬ್ ಅಲ್ಲಿ ಬಂದಿದೆ. ಅದ್ರಲ್ಲೇನು ಹೊಸದೇನಿಲ್ಲ. ಆದ್ರೆ ಇದು ಈ ಕಂಟೆಂಟ್ ಇಟ್ಕೊಂಡು ಇದನ್ನ ಪ್ರಕರಣ ಮಾಡೋದಕ್ಕೆ ಸಮೀರ್ ಮುಸ್ಲಿಂ ಹುಡುಗ ಅನ್ನೋದು ಒಂದೇ ಕಾರಣನ ಅಥವಾ ಬೇರೆ ಏನಿದೆ? ಬೇರೆ ಏನಂತ ಹೇಳಿದ್ರೆ, ಎಲ್ಲಾ ಕಂಟೆಂಟ್ ಅಲ್ಲಿ ಇವ್ರು ಅರ್ಧಂಬರ್ಧ ಬೆತ್ತಲಾದ್ರು. ಈ ಕಂಟೆಂಟ್ 1.5 ಕೋಟಿ ಹೋಯ್ತಲ್ಲ, ಪೂರ್ತಿ ಬೆತ್ತಲಾಗಿ ಹೋಗ್ಬಿಟ್ರಿ ಇವರು. ಅಂದ್ರೆ 1.5 ಕೋಟಿ ಜನ ನೋಡಿದ್ದೇ ಇವರಿಗೆ ಸಮಸ್ಯೆ ಆಗಿತ್ತು. ಇವ್ರಿಗೆ ಅದು ಸಮಸ್ಯೆ. ಒಂದ್ ವೇಳೆ ಬರೀ 10,000 ನೋಡಿದ್ರೆ ಇವ್ರಿಗೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಈ ತರ ಇವ್ರಿಗೆ ಏನ್ ತಲೆನೇ ಕೆಡ್ತಿರ್ಲಿಲ್ಲ. ಬೇರೆ ಅವ್ರ ತರ ನೋಟಿಸ್ ಕೊಡ್ತಿದ್ರು, ಹೆದರ್ಸ್ತಿದ್ರು, ಇದನ್ ಮಾಡ್ತಿದ್ರು. ಅಲ್ಲ, ಇನ್ನೊಂದು ನಮ್ಗೆ ಆತಂಕಕಾರಿ ಅಂದ್ರೆ, ಬೆಳಗ್ಗೆನೆ ನಾವು ನೋಡಿದಾಗ ಪೊಲೀಸ್ ಅಧೀಕ್ಷಕರು ಎಲ್ಲಾ ರಾಜ್ಯಗಳಿಗೆ ಪೊಲೀಸ್ನವರಿಗೆ ಏನು ಇದು ವಿಡಿಯೋ ಬಂದಿದೆ, ನಿಮ್ಗೆ ನೋಡ್ಕೊಳಕ್ ಆಗಲ್ಲ, ಐಟಿ ಸೇರಿ ನೀವು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡಕ್ ಆಗಲ್ಲ, ಅದನ್ನ ಕೆಲವರು ನಮ್ಮ ಚಾನಲ್ ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಅಂದ್ರೆ ನೋಡ್ರಿ, ಹಿಂಗ್ ಮಾಡಿದ್ರೆ ನಿಮ್ಗೂ ಇದೇ ಗತಿ ಅನ್ನೋ ತರ ಹೇಳ್ತಾ ಒಂದು ಪೊಲೀಸ್ನವರ ಒಂದು ಇದನ್ನ ನಾವು ಪೋಸ್ಟ್ ಮಾಡಿದ್ರು. ಅಂದ್ರೆ ಪೊಲೀಸ್ನವರು ಇಲ್ಲಿ ಈ ಹುಡುಗನ ಅರೆಸ್ಟ್ ಮಾಡೋದ್ ಬೇರೆ, ಆದ್ರೆ ಏನು ಇಡೀ ರಾಜ್ಯ ಹೊತ್ಕೊಂಡು ಹೊರಬಿಡುತ್ತೆ, ಕಾನೂನಿನ ಸುವ್ಯವಸ್ಥೆ ಹೊರಟೋಗ್ಬಿಡುತ್ತೆ, ಅಂದ್ರೆ ಗಲಭೆ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಇವ್ರು ಹೆಂಗ್ ಪ್ರೆಡಿಕ್ಟ್ ಮಾಡ್ತಾರೆ? ಹೆಂಗ್ ಇವ್ರಿಗೆ ಇದು ಯಾವ ರೀತಿ ಇದು? ಸರ್, ಪದ್ಮಲತಾ ಕೇಸ್ ನಲ್ಲಿ ಹೆಂಗ್ ಬಂದ್ ಮಾಡಿದ್ರಿ ಹಿಂಗೆ? ಪದ್ಮಲತಾ ಕೇಸ್ ನಲ್ಲಿ ನಿಮಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಸ್ಟೂಡೆಂಟ್ಸ್ ಸ್ಟ್ರೈಕ್ ಕೂತ್ಕೋತಾರೆ, ಅದೇ SDM ನವರು. ಮತ್ತೆ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಬೆಳ್ತಂಗಡಿ, ಪುತ್ತೂರು, ಮಂಗಳೂರು, ಬಂಟ್ವಾಳ ಸ್ಟೂಡೆಂಟ್ ಆರ್ಗನೈಸೇಷನ್ ಅವರು ಸ್ಟ್ರೈಕ್ ಕುಂದಿರ್ತಾರೆ. ಫಸ್ಟ್ ಕುಂತವ್ರು ಯಾರು? ಇವ್ರದೇ SDM ನ ಸ್ಟೂಡೆಂಟ್ಸ್. ಇನ್ ದಿ ಇಯರ್ 1987. ಅವಾಗ ಇವ್ರ ತಮ್ಮ ಹರ್ಷೇಂದ್ರ ಏನ್ ಹೇಳ್ತಾನೆ ಗೊತ್ತಾ? ಎಲ್ಲಾ ಪೇರೆಂಟ್ಸ್ ಅನ್ನು ಕರೆಸ್ತಾನೆ, ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ವಾಪಸ್ ಅಂತ ಹೇಳ್ತಾನೆ. ಬೇವರ್ಸಿಗಳ ಹಿಂಗೆ ಇದೆ ಸರ್ ಶಬ್ದ. ಅವಾಗ ಸ್ಟೂಡೆಂಟ್ ಇದ್ದವರು ನಾವು ಈಸ್ 65-70 ಇಯರ್ಸ್ ಇದಾರೆ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ದೀನಿ. ಇದೇ ಹಿ ಯೂಸ್ ದ ಸೇಮ್ ವರ್ಡ್. ಬೇವರ್ಸಿಗಳ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಸರಿ, ಏನೋ ಸ್ಟ್ರೈಕ್ ನಿಂತ ಎಬ್ಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಕಿತ್ ಬಿಸಾಕ್ತೇನೆ ಅಂತ ಹೇಳಿ ಪೇರೆಂಟ್ಸ್ ಗೆ ಕರೆಸಿ ಹೆದರಿಸಿ ಅವ್ರನ್ನ ವಾಪಸ್ ಕಳ್ಸಿದ್ದು ಸ್ಟ್ರೈಕ್ ಇಂದ. ಇದೇ ಮಾಡೋದು ಇವ್ರು. ಇವ್ರದ್ದು ಭಯಂಕರ ಇದೆ ಸರ್ ಕತೆ ಇದು ಭಯಂಕರ ಇದೆ. ಇಲ್ಲಿ ಇನ್ನೊಂದು ಬೇಗ ಮುಗಿಸ್ತೀನಿ. ಇನ್ನೊಂದೇನು ಅಂತಂದ್ರೆ, ಈ ಪೊಲೀಸ್ನವರು ಅಂದ್ರೆ ಈಗ ಕಾನೂನು ನಮಗೆ ತಪರಾಕಿ ಆಗತ್ತೆ, ಕೋರ್ಟ್ ಚೀಮಾರಿ ಹಾಕುತ್ತೆ, ನಾವ್ ಇವರು ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಈ ಸಾಹಸಕ್ಕೆ ಇಳಿಬೇಕು ಅಂದ್ರೆ ನೀವು ಅವ್ರಿಗೆ ದುಡ್ಡು ಕೊಡೋದು ಅಥವಾ ಏನೋ ಯಾರೋ ಬಕ್ಷಿಸ್ ಕೊಡ್ತಾರೆ ಅಂತ ಸರಿ. ಇದು ಹಿಂದೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಒಂದು ಸಮಾಜವಾದಿ ಸರ್ಕಾರ, ಸಮಾಜವಾದಿ ಮುಖ್ಯಮಂತ್ರಿ ಮತ್ತು ಏನು ಸಮಾಜವಾದಿ ತತ್ವಗಳು ಇರ್ತಕ್ಕಂಥ ಗೃಹ ಮಂತ್ರಿ, ಇಂಥವರೆಲ್ಲ ಇದ್ದಾರೆ. ಅಂದ್ರೆ ಇವರೆಲ್ಲ ಇದ್ರು ಕೂಡ ಸರ್ಕಾರನ ಮೀರಿ ಪೊಲೀಸ್ನವರು ಹೆಂಗ್ ವರ್ತಿಸ್ತಾ ಇದಾರೆ? ಇದ್ರ ಹಿಂದೆ ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ. ಅವು ಕಾಂಗ್ರೆಸ್ ಅಲ್ಲೂ ಇದಾವೆ ಅಂತ ಅನಿಸ್ತಾ ಇದೆ. ತಾವೇನ್ ಹೇಳ್ತೀರಾ? ಹಲೋ ಸರ್, ಕಟ್ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಕೈಗಳು ಇಲ್ಲಿ ಈ ಪೊಲೀಸ್ನವ್ರು ಈ ರೀತಿ ಇಷ್ಟೊಂದು ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ಇದಕ್ಕೆ ಕಾರಣ ಸರ್ಕಾರದಲ್ಲಿ ಬೆಂಬಲ ಕೊಡ್ತಾ ಇದಾರ ಅಥವಾ ಯಾರು ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇರೋ, ಯಾರು ಇವ್ರು ಡೈರೆಕ್ಷನ್ ಮಾಡ್ತಾ ಇರೋದು ಸರ್? ಸರ್, ಇಲ್ಲಿ ಇವ್ರಿಗೆ ಕಾಂಗ್ರೆಸ್ ಬಿಜೆಪಿ ಅಂತ ಭೇದ ಭಾವ ಇಲ್ಲ. ಈ ನಕಲಿ ದೇವಮಾನ ಅವರಿಗೆ, ಇವರಿಗೆ ಇವರು ಎಲ್ಲರಿಗೂ ಫಂಡ್ ಮಾಡ್ತಾರೆ. ಹಿಂಗಾಗಿ ಎಲ್ಲರೂ ಕೂಡ ಅವರಿಗೆ ಋಣಿಯಾಗಿದ್ದಾರೆ. ಬಟ್ ಸ್ಟಿಲ್ ದೇರ್ ಆರ್ ಸಮ್ ಹೋಪ್ಸ್. ನಾನು ಎಲ್ಲಾ ರಾಜಕಾರಣಿಗಳು ಅಂತ ಹೇಳಕ್ ಆಗಲ್ಲ. ಒಂದಿಷ್ಟು ಹೋಪ್ಸ್ ಇದೆ.
ಇಲ್ಲಿಯೂ ಇದೆ, ಎಲ್ಲಾ ಪಕ್ಷದಲ್ಲಿ ಕೂಡ ಹೌದಪ್ಪ ಇದು ಸರಿಯಲ್ಲ ಅನ್ನುವಂತ ಲೀಡರ್ಸ್ ಗಳು ಇದ್ದಾರೆ. ಹೌದಾ, ಅವ್ರಿಗೂ ಕೂಡ ಅರ್ಥ ಆಗಿದೆ. ಇವತ್ತು ಯಾರು ಸಿದ್ದರಾಮಯ್ಯನವರು ಏನೋ ಅವ್ರ ಪರವಾಗಿ ಏನಿಲ್ಲ, ಅವರು ಖಂಡಿತ ಇಲ್ಲ ಅಂತ ನನಗ್ ಅನಿಸ್ತದೆ. ಆರೋಪ ಮಾಡ್ತಾ ಇಲ್ಲ ಅಂದ್ರೆ ಬಿಜೆಪಿನಲ್ಲೂ ಕೂಡ ಕೆಲವೊಂದಿಷ್ಟು ಇವರಿದ್ದಾರೆ, ಇವ್ರ ಅಗೇನ್ಸ್ಟ್ ಇದ್ದವರೇ ಇದ್ದಾರೆ. ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನೋರು ಕೂಡ ಇದ್ದಾರೆ. ಬಟ್ ಆದ್ರೆ ಈಗ ಏನಾಗ್ತಾ ಇದೆ, ಇವರು ಹೈಕಮಾಂಡ್ ಎಲ್ಲಾ ಹೈಕಮಾಂಡ್ಗೂ ಕೂಡ ಇವರು ಏನ್ ಮಾಡ್ತಾರೆ, ಚೆನ್ನಾಗಿದ್ದಾರೆ ಸರ್. ಸ್ವತಃ ನಿರ್ಮಲಾ ಸೀತಾರಾಮ್ ಬರ್ತಾರೆ ಅಂದ್ರೆ ಏನದಿರತ್ತ, ಕ್ಲೀನ್ ಚಿಟ್ ಕೊಡ್ತಾರೆ. ಸ್ವತಃ ನಿರ್ಮಲಾ ಸೀತಾರಾಮ್ ಅಲ್ಲ ಸರ್, ಸುಸೈಡ್ ಮಾಡ್ಕೋತಾ ಇದಾರೆ ಹೆಣ್ಮಕ್ಳು, ಇವ್ರು ಬಂದು ಇವ್ರು ಕ್ಲೀನ್ ಚಿಟ್ ಕೊಟ್ಟು ಹೋಗ್ತಾರೆ. ಆನಂತರ ರಾಷ್ಟ್ರಪತಿ ಬರನ್ನ ಕರೆಸೋದಕ್ ನೋಡ್ತಾ ಇದಾರೆ ಇವ್ರು. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ರಾಷ್ಟ್ರಪತಿಗಳನ್ನ ಕರೆಸಿ ನೋಡ್ರಿ ನಾವು ಎಷ್ಟು ಸಾಧ್ಯ ಅಂತ ತೋರ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ ಅವ್ರು ಅರ್ಥ ಮಾಡ್ಕೋಬೇಕು, ಇಂಥ ಜಾಗಕ್ಕೆ ಬರ್ಬೇಕೋ ಬರಬಾರ್ದು ಅಂತ ಅವರೇ ಡಿಸೈಡ್ ಮಾಡ್ಕೋಬೇಕು. ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲ್ವಾ, ಇದೇ ಇಂಟೆಲಿಜೆನ್ಸ್ ರಿಪೋರ್ಟ್. ಮತ್ತೆ ಯಾಕೆ ಬರ್ತಾರೆ ರಾಷ್ಟ್ರಪತಿಗಳು, ಯಾಕಬೇಕು ವಿವಿಐಪಿಗಳು, ಆನಂತರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗಳು ಬರ್ತಾರೆ, ಯಾಕೆ ಬರ್ಬೇಕು? ಬರ್ರಿ ದೇವಸ್ಥಾನಕ್ ಬರ್ರಿ ಸರ್, ದೇವಸ್ಥಾನಕ್ ಬರ್ಲಿ, ಅದು ನಮ್ಮ ಹೆಮ್ಮೆ, ದೇವಸ್ಥಾನ ನಮ್ಮ ಹೆಮ್ಮೆ ಅದು. ಆದ್ರೆ ದೇವಸ್ಥಾನಕ್ ಬಂದು ಇವ್ರದ್ದು ಕಾಲು ಬಿದ್ದು ಇವ್ರದ್ದು ಸನ್ಮಾನ ತಗೊಂಡು ಹೋಗ್ತಾರೆ, ಅದು ಮಾಡಬಾರದು ಅಂತ ಹೇಳಿದ್ನ. ಇಲ್ಲಿ ನಮ್ಗೆ ತಿಳಿದಿರೋ ಮಟ್ಟಿಗೆ ಒಬ್ಬ ಕೇಂದ್ರ ಸಚಿವ ಮತ್ತೆ ಕರ್ನಾಟಕದಲ್ಲಿ ಒಬ್ಬ ಸಚಿವರು ಇದ್ರ ಹಿಂದೆ ಈ ಅರೆಸ್ಟ್ ಮಾಡಿಸಿ ಇವ್ರಿಗೊಂದು ಪಾಠ ಕಲಿಸಿ ಅನ್ನೋ ತರ ಒಂದು ರೀತಿಯ ಆದೇಶವನ್ನ ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿ ಇದೆ. ತಾವೇನ್ ಹೇಳ್ತೀರಾ ಸರ್? ಹೌದು ಸರ್, ಖಂಡಿತ ಅದು 100% ನಿಜ, ಅದು 100% ನಿಜ. ಇಲ್ಲಿ ಮೊನ್ನೆ ಅದು ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ಮಾತಾಡ್ತೀನಿ. 100% ಇಲ್ಲಿ ಒಳ ರಾಜಕೀಯವು ಕೂಡ ನಡೀತಾ ಇದೆ. ಒಬ್ಬ ಪ್ರಭಾವಿ ಮುಖಂಡರು, ಈ ಆಡಳಿತ ಪಕ್ಷದ ಪ್ರಭಾವಿ ಮುಖಂಡರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅರೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳಿ. ಕೇಂದ್ರದ ಒಬ್ಬ ಸಚಿವರಿಂದ್ರನು ಕೂಡ ಒತ್ತಡ ಹಾಕ್ಸಿದ್ದಾರೆ. ಹಿಂಗಾಗಿ ನಾನು ಯಾಕೆ ಪೊಲೀಸರಿಗೆ ಡೈರೆಕ್ಟ್ ಆಗಿ ನಾನು ಟೀಕೆ ಮಾಡಂಗಿಲ್ಲ ಅಂತ ಹೇಳಿದ್ರೆ, ಪಾಪ ದೇ ವರ್ಕ್ ಸಮ್ ಟೈಮ್ಸ್ ದೇ ವರ್ಕ್ ಆಸ್ ಅ ಪಪೆಟ್, ಆ ತರ ಆಗ್ಬಾರ್ದು. ಯಾಕಂದ್ರೆ ಇಡೀ ಬಿಜೆಪಿ ಐಟಿ ಸೆಲ್ ನ ಒಂದು ಸಾಲ್ ಇದೆಯಲ್ಲ, ಇದು 1-2 ಸಾಲ್ ಓದ್ತೀನಿ, ಇದು ಇಡೀ ರಾಜ್ಯದಲ್ಲಿ ತಿರುಗ್ತಾ ಇತ್ತು. ಮತ್ತು ಯಾರವನು ನಮ್ಮ ಸಮೀರ್ ಹೀರೋ, ಆ ಸಮೀರ್ನ ಮಟ್ಟ ಮಾಡೋದಕ್ಕೆ ಈ ಸಾಲುಗಳನ್ನ ಬಳಸ್ತಾರೆ. ಏನಂದ್ರೆ, ನಮ್ಮ ದೇವಸ್ಥಾನದ ವಿರುದ್ಧ ಮಾತನಾಡಿದಕ್ಕೆ ಇವನಿಗೆ ಶಿಕ್ಷೆ ಆಗಲೇಬೇಕು, ಇವನ ಧರ್ಮದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿಯೋದಿಲ್ವಾ, ಯಾವ ಧೈರ್ಯದಲ್ಲಿ ಇವನು ನಾಲಿಗೆ ಹರಿಬಿಟ್ಟ, ನಾಲ್ಗೆ ಯಾವ ಧರ್ಮದ ಬಗ್ಗೆ ಮಾತಾಡ್ದ, ಯಾವ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಆತ. ಇಡೀ ವಿಡಿಯೋ ನಾನು ನೋಡಿದೀವಿ, ಎಲ್ಲ ನಾವು ಫಾಲೋ ಮಾಡಿದೀವಿ. ಅಂದ್ರೆ ಹೇಗೆ ಸುಳ್ಳನ್ನ ಹಂಚಿ ಬೆಂಕಿ ಹಾಕ್ತಕ್ಕಂತ ಈ ಕೆಲಸಗಳಿಗೆ ಇವತ್ತು ತಡೆ ಹಾಕಿದಿರ. ಎಸ್ ಸರ್. ಸರ್, ಯಾವಾಗ ದೇವಸ್ಥಾನಕ್ಕೆ ಅವನು ಕೆಟ್ಟದಾಗ ಮಾತಾಡಿದ ಸರ್? ಎಲ್ಲಿ ಮಾತಾಡಿದನ್ ಹೇಳಿ? ಹಿಂದೂಗಳ ದೇವಸ್ಥಾನ ಹಿಂದೂಗಳಿಗೆ ಎಂಡೋಮೆಂಟ್ ಪ್ರಕಾರ ಇರ್ಬೇಕಾಗಿತ್ತಲ್ವಾ ಅಂತ ಹೇಳಿದಾನೆ. ಆ ಮಾತನ್ನ ಹೇಳೋಕ್ ಈ ನನ್ನ ಮಕ್ಕಳಿಗೆ ಧೈರ್ಯ ಇಲ್ಲ. ಅಥವಾ ದೇವಸ್ಥಾನ ಯಾವ್ದಾದ್ರು ವಕ್ಫ್ ಬೋರ್ಡಿಗೆ ಸೇರ್ಬೇಕನ್ನ ಅಥವಾ ಇನ್ಯಾರಿಗೂ ಸೇರ್ಬೇಕಂತ ಹೇಳ್ತಾವನು. ಹಿಂದೂಗಳ ದೇವಸ್ಥಾನ ಜೈನರ ಕಂಟ್ರೋಲ್ ಅಲ್ಲಿ ಹ್ಯಾಂಗ್ ಬಂತು ಅಂತ ಅವನು ಪ್ರಶ್ನೆ ಮಾಡಿದಾನ. ಅವನು ಆಕ್ಚುಲಿ ಈ ಪ್ರಶ್ನೆನ ಇವ್ರು ಕೇಳಬೇಕಾಗಿತ್ತು. ಈಗ ಏನು ಫೇಕ್ ನೀವು ಹೇಳಿದ್ರಲ್ಲ, ಲೈನ್ ಬರ್ದಾರಲ್ಲ, ಅವ್ರು ಕೇಳಬೇಕಾಗಿತ್ತು ಅದನ್ನ, ನಮ್ಮಿಲ್ಲ ಅವ್ರಿಗೆ. ಅವ್ರ ಹೆಣ್ಮಕ್ಳು ಕೂಡ ಹಿಂಗ್ ಯಾರಾದ್ರೂ ಎಳ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಇದೇ ಪ್ರಶ್ನೆ ಕೇಳ್ತಾರ? ಇದು ಸರ್ ಜನಕ್ ಗೊತ್ತಾಗೈತೆ, ಇದು ಪ್ರೊಪಗಂಡ ಅಂತ ಹೇಳಿ. ಆಮೇಲೆ ಹೇಳಿದ್ನಲ್ಲ, ದೆಹಲಿ ಪ್ರಕರಣದಲ್ಲಿ ತಲೆ ತಗ್ಸಿದ್ದಾರೆ. ಈಗಲೂ ಕೂಡ ದೇ ಆರ್ ರಿಪೀಟಿಂಗ್ ಇನ್ ಕರ್ನಾಟಕ. ಕರ್ನಾಟಕ ಅಂತೂ ತುಂಬಾ ಅವೇರ್ನೆಸ್ ಇರುವಂತ ರಾಜ್ಯ ಇದು. ಇಲ್ಲಿ ಅವೆಲ್ಲ ಸರ್ ಶರಣರ ನಾಡು ಇದು, ಶರಣ ಪರಂಪರೆಯ ನಾಡು ಇದು. ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಬಯಲುಸೀಮೆಯಲ್ಲಿ ಶರಣರ ಪರಂಪರೆ ಇಲ್ಲದೆ ಹೋಗಿದ್ರೆ ಇವತ್ತು ಬಿಹಾರ ಆಗೋದು, ಇವತ್ತು ಅಫ್ಘಾನಿಸ್ತಾನ ಆಗೋದು. ಒಬ್ಬ ಬಡವರಿಗೆ ವಿದ್ಯೆ ಸಿಗ್ತಾ ಇರ್ಲಿಲ್ಲ. ಮಠಗಳ ಪರಂಪರೆ ಇದು, ಶರಣರ ಪರಂಪರೆ ಇದು. ಇಲ್ಲಿ ಇವ್ರನ್ನ ಬೈದು ನಾವು ಶಂಕರಾಚಾರ್ಯರನ್ನು ಕೂಡ ರೆಸ್ಪೆಕ್ಟ್ ಮಾಡ್ತೇವೆ, ಪ್ರತಿಯೊಬ್ಬ ಅಂಬೇಡ್ಕರ್ ಅವ್ರನ್ನು ರೆಸ್ಪೆಕ್ಟ್ ಮಾಡ್ತೇವೆ, ಬೌದ್ಧ ಧರ್ಮವನ್ನು ರೆಸ್ಪೆಕ್ಟ್ ಮಾಡ್ತೇವೆ ನಾವು. ಇಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಕೊಂತ ಹೋದ್ರೆ ಇಲ್ಲಿ ಜನ ತಿರಸ್ಕಾರ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ಎಸ್ ಸರ್, ಇಲ್ಲಿ ಕೊನೆ ಮಾತುಕತೆ ಕೊನೆ ಬಂದ ಮಾತಾಡೋದಾದ್ರೆ, ಈಗ ಅಂತೂ ಇಂತೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ.
ಸದ್ಯಕ್ಕೆ ಪೊಲೀಸ್ನವರು ಕೂಡ ಈಗ ನಿಮ್ ತಂಟೆಗೆ ಬರೋದಿಲ್ಲ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಪ್ರಯತ್ನಗಳು ಮಾಡಬಹುದೇನೋ. ಸೊ ನಿಮ್ಮ ಕಾನೂನಿನ ಹೋರಾಟ ಇನ್ನೂ ಮುಂದುವರಿಯುತ್ತೆ, ಮತ್ತೆ ಇದು ಆಗ್ಲೇ ಒಂದು ತಂತ್ರಗಾರಿಕೆ ಕೂಡ ರೆಡಿ ಆಗಿರುತ್ತೆ. ಹೇಗೆ ಸಮೀರ್ ಅವರನ್ನ ಮತ್ತೆ ಅವರು ಬಂಧನ ಆಗದಂಗೆ ಮತ್ತು ಇನ್ನು ಇದು ಹೋರಾಟ ಮುಂದುವರಿಯುತ್ತಾ? ಇದು ಬೇರೆ ಏನಾದ್ರು ಯೋಜನೆ ನಿಮ್ ಮುಂದೆ ಇದೆಯಲ್ಲ? ಇಲ್ಲ, ಅವರು ಅರೆಸ್ಟ್ ಅಂದ್ರೆ ಇದು ತಾತ್ಕಾಲಿಕ ರಿಲೀಫ್ ಇದೆ. ಮೇ ಬಿ ಬುಧವಾರ ಒಂದು ಡೇಟ್ ಕೊಟ್ಟಿದ್ದಾರೆ ಫೈನಲ್ ಇದನ್ ಮಾಡೋದಕ್ಕೆ. ಮುಂದೆ ಇದನ್ನ ಏನಂತ ಹೇಳಿ ನಾವು ಇರ್ತೀವಿ ಸರ್, ಗಟ್ಟಿಯಾಗಿರ್ತೀವಿ. ಅವ್ರು ಏನು, ಯಾಕಂದ್ರೆ ಏನು ಇಂತಲ್ಲಿ ಕಾನೂನಿನ ವಿರೋಧಿ ಏನು ಮಾಡಿಲ್ಲ. ಹಿಂಗಾಗಿ ಅವ್ರು ಏನ್ ಸ್ಟ್ರಾಟಜಿ ಮಾಡ್ತಾರೆ, ನಾವು ಪ್ರತಿ ತಂತ್ರಗಾರಿಕೆ ಮಾಡುವಂತ ಕೆಪಾಸಿಟಿ ನಮಗಿದೆ, ನಾವು ಮಾಡ್ತೀವಿ. ಆ ನಂತರ ನಾವೆಲ್ಲರೂ ಒಂದೇ ಸರ್ ಇಲ್ಲಿ ಯಾರು. ಆಮೇಲೆ ನಮ್ಮ ಸಮೀರ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ ಮೊನ್ನೆ ನನಗೆ ಮಾತಾಡಿದ್ದವನು. ಅದಕ್ಕಿಂತ ಬಿಫೋರ್ ಸಮೀರ್, ನಾನು ಅದೊಂದು ಕ್ಲಾರಿಫೈ ಮಾಡ್ತಾ ಇದ್ದೆ. ಸಮೀರ್ ನನಗೆ ಈ ಹಿಂದೆ ಪರಿಚಯ ಇದ್ದಂತ ಹುಡುಗ ಅಲ್ಲ. ಅವನು ಈ ಹೋರಾಟದ ಬಗ್ಗೆ ಎಲ್ಲ ಗಮನಿಸಿ ತಾನೇ ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡಿ ಎಲ್ಲ ಅವನು ಅವಾಗ ಅವನು ಹೇಳಿದ್ದವನು. ನಮ್ಮನ್ನೆಲ್ಲರನ್ನು ಕೂಡ ಸೌಜನ್ಯನೇ ಒಂದು ಮಾಡಿದ್ದಾಳೆ. ನಾವು ನಮ್ಮಲ್ಲಿ ಯಾರಿಗಾದ್ರೂ ತಂಟೆ ತಕರಾರಿಗೆ ಬಂದ್ರೆ ಇವರು, ನಾವು ಜೇನುಗೂಡು ಇದ್ದಂಗೆನೆ, ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳ್ತೀವಿ. ತಮ್ಮ ತಂಟೆಗೆ ಬರಬೇಡಿ, ನಮ್ ಕೆಣಕ್ಬೇಡಿ ನಮಗೆ. ಸರ್, ಇಲ್ಲಿ ನನಗೆ ಸೌಜನ್ಯ ಹೋರಾಟ ನನಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಇದೊಂದು ಒಂದು ಪಾಳೆ ಪಟ್ಟಿನ ವಿರುದ್ಧ ಎದ್ದಿರ್ತಕ್ಕಂತ ಸ್ವಾತಂತ್ರ್ಯ ಹೋರಾಟ ಅನ್ನಿಸ್ತಾ ಇದೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರತಿಯೊಬ್ಬರು ಸ್ವಾತಂತ್ರ್ಯ ವೀರರೇ. ಈ ಸ್ವಾತಂತ್ರ್ಯ ವೀರರ ಹೋರಾಟಕ್ಕೆ ಈಗ ತಾವು ಮುಂದಾಳತ್ವ ವಹಿಸಿದೀರಾ, ಮತ್ತೆ ನಿಮ್ ಜೊತೆ ದೊಡ್ಡ ಪಡೆನೇ ಇದೆ. ಅದೆಲ್ಲ ಜೊತೆಗೆ ನಾವು ಇಲ್ಲಿ ಈ ನಾಡಿನ ಜನತೆ ಬಹಳ ಜನ ನೋಡ್ತಾ ಇದ್ರು ಏನಾಗುತ್ತೆ ಅಂತೇಳಿ. ಈ ನಾಡಿನ ಒಂದು ಕೊನೆಯ ಜನ ಅರ್ಥ ಮಾಡ್ಕೊಳ್ಳೇಬೇಕಾದಂತ ಅಂಶ, ಮತ್ತು ನಿಮ್ಮ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಲೇಬೇಕು. ಯಾಕೆ ನಿಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಮುಗಿಸೋಣ ಸರ್. ಇಲ್ಲಿ ಇದು ನಮ್ಮ ಒಬ್ಬರದೇ ಹೋರಾಟ ಅಲ್ಲ, ಇದು ಪ್ರತಿಯೊಂದು ಕುಟುಂಬದ ಹೋರಾಟ. ಇದು ಪ್ರತಿಯೊಂದು ಕುಟುಂಬವೂ ಕೂಡ ಇವತ್ತು ಆತಂಕಕ್ಕೆ ಒಳಗಾಗಿದೆ, ಅವರವರ ಮನೆಯ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ. ಹಿಂಗಾಗಿ ಇದು ಜನಸಾಮಾನ್ಯರ ಹೋರಾಟ. ಸೌಜನ್ಯ ಇಡೀ ಪ್ರತಿಯೊಬ್ಬ ಮನೆಯ ಮಗಳವಳು. ಹೀಗಾಗಿ ನಾಳೆ ಇವತ್ತೇನಾದ್ರೂ ಹೋರಾಟಕ್ಕೆ ಬರ್ಲಿಲ್ಲ ಅಂದ್ರೆ ನಾಳೆ ಮನೆ ಅವ್ರ ಹೆಣ್ಮಕ್ಳು ಕೂಡ ಕೇಳ್ತಾರೆ, ಯಾಕ ನೀನು ಹೋರಾಟಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ. ನಾನು ಇದರಲ್ಲಿ ಹೋರಾಟದಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನ ಮಗಳು ಕೇಳ್ತಾಳೆ, ಅಪ್ಪ ಅಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, ನೀನ್ ಯಾಕೆ ಮನೇಲಿ ಕುತ್ಕೊಂಡಿ ಅಂತ. ನಾನೇನು ಮಗಳಿಗೆ ಉತ್ತರ ಕೊಡ್ಲಿ ಸರ್? ಪ್ರತಿಯೊಬ್ಬರಿಗೂ ಕೂಡ ಇಂತಲ್ಲಿ ಜಾತಿ ಎಲ್ಲರೂ ಒಂದಾಗಬೇಕು. ಇದು ಎಲ್ಲರೂ ಕೂಡ ಒಂದಾಗ್ಲೇಬೇಕು. ಯಾಕಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ, ಬ್ರಿಟಿಷರ್ ನಮ್ಮನ್ನೆಲ್ಲ ಡಿವೈಡ್ ಮಾಡಿ ಆಳ್ತಾ ಇದ್ರು, ಹಿಂದೂ ಮುಸ್ಲಿಂ. ಮತ್ ಹಿಂದೂಗಳಲ್ಲಿ ಮೇಲ್ಜಾತಿ ಕೆಳಜಾತಿ. ಇವರು ಬರೀ ಮೇಲ್ಜಾತಿ ಕೆಳಜಾತಿ ಅಲ್ಲ, ಗಂಡ ಹೆಂಡತಿನೂ ಕೂಡ ಡಿವೈಡ್ ಮಾಡಿ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದಾರೆ. ನೆರೆ ಹೊರೆಯವ್ರನ್ನು ಡಿವೈಡ್ ಮಾಡಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಬ್ರಿಟಿಷರ್ಗಿಂತನೂ ದ ಮೋಸ್ಟ್ ಡೇಂಜರ್ ಸರ್. ಬ್ರಿಟಿಷರ್ ದೇವಸ್ಥಾನ ಮುಂದಿಟ್ಕೊಂಡು ನಾವು ಧರ್ಮಾಧಿಕಾರಿ ಅಂತ ಹೇಳಿ ಮಾಡ್ಲಿಲ್ಲ, ನಾವು ಸರ್ವಾಧಿಕಾರಿ ಅಂತಾನೆ ಮಾಡಿದ್ರು ಅವರು. ಇವರು ನಾವು ಧರ್ಮವನ್ನ ಉಳಿಸ್ತೇವೆ, ನಾವು ಪರಮ ಪೂಜ್ಯರು, ನಮಗ ಆ ಪ್ರಶಸ್ತಿ ಬಂದಿದೆ ಅಂತ ಹೇಳ್ಕೊಂಡು ಒಂದು ಮುಖವಾಡ ಹಾಕೊಂಡು ಇವರು ಈ ತರ ಮಾಡ್ತಾ ಇದ್ದಾರೆ. ತೋಳ ಕುರಿಯ ವೇಷ ಹಾಕೊಂಡು ಅಥವಾ ಬೇಟೆ ನಾಯಿಯ ವೇಷ ಹಾಕೊಂಡು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಒಂದೊಂದೇ ಕುರಿನೇ ನುಗ್ತಾ ಇದೆ. ಸೊ ಎಲ್ಲರೂ ಕೂಡ ಜನಸಾಮಾನ್ಯರು ದಯವಿಟ್ಟು ಒಟ್ಟಾಗಿ, ನಾವು ಎಲ್ಲರೂ ಕೂಡ ಒಟ್ಟಾಗುವಂತ, ಒಟ್ಟುಗೂಡುವಂತ, ಒಗ್ಗಟ್ಟು ಆಗುವಂತ ಸಮಯ ಇದು. ಈ ಸುಳ್ಳು ಪೋಸ್ಟ್ ಗಳನ್ನ ನೀವು ನೋಡಿ ನಂಬ ಹೋಗಬೇಡಿ. ನಾವ್ ಯಾರು ಕೂಡ ಡಿವೈಡ್ ಆಗೋದು ಬೇಡ. ಲೆಟ್ ಅಸ್ ಬಿ ಯುನೈಟೆಡ್. ಯುನೈಟ್ ಆಗಿ ಎಫರ್ಟ್ ಮಾಡೋಣ. ಇದು ಗಿರೀಶ್ ಮಠಣ್ಣ ಅವರ ಮಾತು. ಅಂದ್ರೆ ನೀವು ಒಟ್ಟಾಗಿ ಇರೋದ್ರ ಮೂಲಕ ಮಾತ್ರ, ಅಂದ್ರೆ ಇದು ಸ್ವಾತಂತ್ರ್ಯ ಹೋರಾಟ ಏನು ಸುಳ್ಳಿನ ಹೇರಿ ಜನರ ಭಾವನೆಗಳನ್ನ ಕೆಲ್ಲಿಸಿ ತಮ್ಮ ರಾಜಕೀಯ ಒಂದು ಕೋಟೆ ಕಟ್ಕೊಳ್ತಕ್ಕಂಥ, ಧಾರ್ಮಿಕ ಕೋಟೆ ಕಟ್ಕೊಳ್ತಕ್ಕಂಥ, ಆ ಮೂಲಕ ಕ್ರೋನಿ ಕ್ಯಾಪಿಟಲಿಸ್ಟ್ ಬೆಳೀತಕ್ಕಂಥ, ಬಡವರ ರಕ್ತವನ್ನು ಹೀರ್ತಕ್ಕಂಥ ವ್ಯವಸ್ಥೆ ಬರ್ತಾ ಇದೆ. ಇದು ಬ್ರಿಟಿಷರಿಗಿಂತಲೂ ಅಪಾಯಕಾರಿ. ಈ ವ್ಯವಸ್ಥೆ ಸೋಲ್ಬೇಕು ಅಂತಂದ್ರೆ, ಈ ವ್ಯವಸ್ಥೆ ಸೋಲ್ಸೋದಕ್ಕೆ ಒಂದೇ ಒಂದು ಅಸ್ತ್ರ, ಒಗ್ಗಟ್ಟು, ಶಾಂತಿ ಮತ್ತು ಹೋರಾಟ. ಸೊ ಅದು ಮಠಣ್ಣವರು ಮಾಡ್ತಾ ಇದ್ರೆ, ಅವ್ರ ಜೊತೆ ನಾವು ಸದಾ ಇರ್ತೀವಿ. ಎಷ್ಟು ರಾತ್ರಿ ಹೊತ್ತಾಗ್ಲಿ ನಾವು ಅಲ್ಲಿ ಹೋಗಿ ಅವ್ರು ಭೇಟಿ ಮಾಡ್ತೀವಿ. ದಕ್ಷಿಣ ಕನ್ನಡ ಆಗ್ಲಿ, ಬಳ್ಳಾರಿ ಆಗ್ಲಿ ಅವ್ರ ಜೊತೆ ಇರ್ತೀವಿ. ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ.